ಪ್ರತ್ಯಕ್ಷಕ್ಕೆ ಪ್ರಸಂಗತೆ ಸಂಗತೆ ಅಂದ್ರೆ ಬರ್ತದೆ ಪ್ರ ಒಂದು ಹಾಕಿದ್ರೆ ಪ್ರಸಂಗತೆ. ಸಂಘ ಅಂದ್ರೆ ಸಂಬಂಧ, ಪ್ರಸಂಗ ಬೇರೆ. ಈ ಪ್ರಸಂಗ ಬಂದ ಅಂತೇಳಿ ಒಂದು ಪುರ ಹಾಕಿರಿ, ಒಂದು ಪುರ ಹಾಕಿರಿ ಪ್ರಬಲ ಸಂಘದ ಸಂಘ ಸಂಘಕ್ಕಿಂತಲೂ ಪ್ರಸಂಗ. ಈಗ ಒಂದು ಪ್ರಸಂಗ ಯಾರು ಈಗಲೇ ಯಾಕೆ ಹೇಳ್ತೀವಿ, ಇದೊಂದು ಪ್ರಸಂಗ. ಶಂಕಾಕ್ಕೆ ಒಂದು ಪ್ರಸಂಗ ಇದೆ. सिद्धांत में इंद्रिय जन्य ज्ञान प्रत्यक्ष हुए है. सिद्धांत में हुए है, इसका तो अंगीकार नहीं, इसका तो अंगीकार नहीं. इंद्रियार्थ सन्निकर्ष ज्ञान प्रत्यक्ष इद्यार्थ हाँ नहीं ಇಲ್ಲ, ಅಂಗೀಕಾರ ಮಾಡಿಲ್ಲ. ಸಿದ್ಧಾಂತದಲ್ಲಿ ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಅದು ಪ್ರತ್ಯಕ್ಷ ಆಗುತ್ತದೆ. ಇದರದೇನು ಅಂಗೀಕಾರ ಅವರು ಮಾಡಿಲ್ಲ. ಮತ್ತು ಏನು ಮಾಡ್ಯಾರ ಅವರು, ವೃತ್ತಿ ಅವಚಿನ್ನ ಚೇತನ ಸೇ ವಿಷಯ ಅವಚಿನ್ನ ಚೇತನ का अभेद ही ज्ञान की प्रत्यक्षता का हेतु है. प्रत्यक्ष ज्ञानಕ್ಕೆ ಕಾರಣ, ಪ್ರತ್ಯಕ್ಷ ಜ್ಞಾನ ಆಗಲಿಕ್ಕೆ ಏನು ವೃತ್ತಿ ಅವಚಿನ್ನ ಚೇತನದೊಡನೆ ವಿಷಯ ಅವಚಿನ್ನ ಚೇತನದ ಅಭೇದವೇ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಏನು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ? ಅಂದರೆ ಪ್ರಮಾತೃನಿಷ್ಠ ಚೇತನಶ್ಯ ಪ್ರಮೇನಿಷ್ಠ ಚೇತನೇನ ಸ ಐಕ್ಯ ಪ್ರತ್ಯಕ್ಷ ಪ್ರತ್ಯಕ್ಷ. 30 ಪೇಜ್ ತೆಗೆದ್ರೆ ಏನು ಬರ್ತದೆ ನೋಡಿ, ಫಕ್ತ 30 वाचस्पति के मन का मन की इंद्रिया सारी दृष्टि कर रहे क्रियाकरण तादात्म्य विद्यारण्य स्वामी ने 5 भूत एकदम परमात्म चेतन निष्ठ. हाँ, इधर प्रकार वाचस्पति ने मन को इंद्रिय मानी के ब्रह्म साक्षात्कार के मन रूप इंद्रिय से जन है आते मानस है अंतकरण प्रत्यक्ष ज्ञान का आश्रय होने के करता हो, जो करता हो सो करण हुए नहीं. ಏನು ಕೊಟ್ಟಿದ್ದು ಬರ್ನ इलोर ये प्रत्यक्ष कोटर प्रत्यक्ष ज्ञान का लक्षण है. जिस मत में मन इंद्रिय नहीं, तिनके मत में इंद्रिय जन्यता प्रत्यक्ष ज्ञान का लक्षण नहीं, किंतु विषय चेतन का है. विषय चेतन का वृत्ति चेतन से अभेद ही प्रत्यक्ष ज्ञान का लक्षण है. 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 जिनके मत में तो वेदांत जिनके मत में वाचस्पति ವೇದಾಂತಿ ಅದರ जिनके मत में ಆದರೂ ಅವ ಮನಸ್ಸಿಗೆ ಇದು ಅಂದನಲ್ಲ, ಅವ್ರ ಮನಸ್ಸಿಗೆ ಒಂದು ಕಾರಣ ಅಂದರೆ ಮನಶ್ರೇಷ್ಠಾನಿ ಇಂದ್ರಿಯಾಣಿ ಮನಶ್ರೇಷ್ಠಾನಿ ಇಂದ್ರಿಯಾಣಿ ಇದು ಇಟ್ಟು ವೇದಾಂತಗಳು ಅಂತ ಅಂದಾರ ನೋಡಿ. ಜ್ಞಾನಕ ವೇದಾಂತ ಮತ್ತು ಜ್ಞಾನ ಬೇಡ ಚೇತನ ಪ್ರತ್ಯಕ್ಷ ಜ್ಞಾನದ ಕಾರಣ, ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಇದು. ವಿಷಯ ಚೇತನ ನಿಷ್ಠ ಪ್ರಮಾತೃನಿಷ್ಠ ಚೇತನಸ್ಯ ಪ್ರಮೇನಿಷ್ಠ ಚೇತನೇನ ಸ ಐಕ್ಯ ಪ್ರತ್ಯಕ್ಷ. ಹಾಂ, ಸ ಐಕ್ಯ ಪ್ರತ್ಯಕ್ಷ. ಆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. प्रत्यक्ष ज्ञान क्या ಅನ್ನೋದು ಇದು ಕಾರಣ. ಜ್ಞಾನಕ್ಕೆ ಪ್ರತ್ಯಕ್ಷ ಅಲ್ಲಿ ಶಬ್ದ ಹೆಂಗದದು,
ಅವೇದಿ ದೊಡ್ಡ ಅಕ್ಷರ, ಜ್ಞಾನಕಿ ಪ್ರತ್ಯಕ್ಷ ತಾಕ ಹೇತು ಹಿಂಗದದು. ವಾಸ್ತವಿಕ ಹಿಂಗೆ ಹೋದ್ರಿ ನೀವು. ಅದು ಪ್ರತ್ಯಕ್ಷ ಜ್ಞಾನ ಕಿ ಅಂದರೆ ಜ್ಞಾನಕಿ ಅಂದರೆ ತಾಕ ಹೇತು ಹೈ. ಪ್ರತ್ಯಕ್ಷ ಜ್ಞಾನಕಿ ತಾಕ ಹೇತು ಹೈ ಹಿಂಗೆ ಹೋದ. ಈಗ ಎನ್ ಲಕ್ಷಣ ಬರೀ ನೋಡಿ. ಜಾ ಇಂದ್ರಿಯ ತೀತಲಿಗೆ ಬ್ಯಾಂಡ್ ಎಷ್ಟು ಸಿದ್ಧಾಂತದಲ್ಲಿ ಇಂದ್ರಿಯದಿಂದ ಉತ್ಪನ್ನಗೊಳ್ಪಟ್ಟಂಥ ಜ್ಞಾನ ಪ್ರತ್ಯಕ್ಷ ಆಗುತ್ತದೆ. ಇದರದ್ದು ಅಂಗೀಕಾರ ಮಾಡಿಲ್ಲ ಅವರು. ಮತ್ತೇನು ಮಾಡೋರು? ವೃತ್ಯವಚ್ಛಿನ್ನ ಚೇತನದೊಡನೆ ವಿಷಯವಚ್ಛಿನ್ನ ಚೇತನ ಅಭೇದವೇ. ಇದು ಅಭೇದ ಏನಂತ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಪ್ರತ್ಯಕ್ಷ ಜ್ಞಾನ ಆಗ್ಲಿಕ್ಕೆ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಅದು ಓದಾಳಿ ಹಂಗೆ ಓದ್ರಿ ನೀವು. ಇಲ್ಲ, ಆ ಪ್ರತ್ಯಕ್ಷ ಐತಲ್ಲ, ಪ್ರತ್ಯಕ್ಷ ಮೇಲೆ ಒಂದು ಆಕಡೆ ಹಾಕ್ರಿ. ಜ್ಞಾನ ಮೇಲೆ ಎರಡು ಹಾಕ್ರಿ. ಪ್ರತ್ಯಕ್ಷ ಕಿಯರ್ ಅದನ್ನೇ ಜ್ಞಾನಿಕಿ ತಾಕ ಅಂದರೆ ಕೀದು ತಾಕನೇ ಬರ್ತದೆ. ಅದು ಕೀನೇ ಕೀ ಅಂದರೆ ತಾಕ, ಮುಂದೆ ತಾಕ ಮತ್ತು ಅದ ಅದು ಎರಡಿಲ್ಲ. ಕೀ ಅಂದರೆ ತಾಕ, ಜ್ಞಾನಕ ಇಲ್ಲ ಇರಲಿ ಸುಮ್ಮನೆ. ಜ್ಞಾನಕಿ ತಾಕಿ ಅದು ಬಾಣ್ಬಿಡ್ರಿ ಕೀ. ಮ್ಯಾದ ಕೀ ಅಂದರೆ ತಾಕಿ ಎರಡಿಲ್ಲ, ಒಂದೇ. ಕೀ ಅಂದರೆ ತಾಕ. ಹಾಂ, ಹೇತು ಅಂದ್ರೆ ಕಾರಣ ಐತಿ. ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ. ಜಾ ಇಂದ್ರಿಯ ಸಂಬಂಧ घटाधिक होवे ता इंद्रिय द्वारा अंतकरण की वृत्ति बाह्य जाय के विषय के आकार के आकार अंदर संबंध आकार अंदर संबंध ಮುಂದೆ ಯಾಕಂದ್ರೆ ಮುಂದೆ ಮತ್ತು ಆಕಾರ ಅದ ಎರಡು ಆಕಾರ ಆಗಲ್ಲ ಆಕಾರಕ್ಕೆ ಸಮಾನ ಆಕಾರ समान आकार होइके समान आकार होइके विषयते संबंधवती होवे है यदि इंद्रिय संबंध घटादिಗಳ ಇರುವವೋ ಅಲ್ಲಿ ಇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಹೋಗಿ ವಿಷಯದ ಸಂಬಂಧ ಆದ್ಮೇಲೆ ಆ ವಿಷಯ ಹ್ಯಾಂಗದ ಹಂಗೆ ಅದರದ ಆಕಾರ ಆಯಿತು ವಿಷಯ ಹೆಂಗದ ಸಮಾನ ಆಕಾರ ಹಂಗೆ ವಿಷಯ ಹೆಂಗೈತೆ ಅದು ಹಂಗೆ ಆಕಾರ ಸಮಾನ ಆಕಾರ ಅಂದ್ರೆ ಗೊತ್ತಾಗ್ತದೆ ನಿಮಗೆ ವಿಷಯ ಹೆಂಗೈತೆ ಹಂಗೆ ಇಡ್ಲಿ ಸಾಚೆ ಹಂಗೆ ಇರ್ತಾವಲ್ಲ ಹಂಗೆ ಅದು ರಸ ಆತದ ಹೋಯ್ಕೆ ವಿಷಯತೆ ಸಂಬಂಧವತಿ ಹೋವೆ ವೃತ್ತಿ ಸ್ತ್ರೀಲಿಂಗ ಪುಲ್ಲಿಂಗ ಪುಲ್ಲಿಂಗ ಜ್ಞಾನ ಗೊತ್ತಲ್ಲ ಅದಕ್ಕೆ ವತಿ ಅದಕ್ಕೆ ಸಂಬಂಧವತಿ ವಿಷಯದೊಡನೆ ಅದು ಸಂಬಂಧ ಉಳ್ಳುವುದು ಆಗುತ್ತದೆ ಸಂಬಂಧ ಉಳ್ಳುವುದು ಆಗುತ್ತದೆ ಯಾತೆ ಆದ್ದರಿಂದ वृत्ति उपहित चेतन की विषय उपहित चेतन की उपाधि एक देश में होने थे उपहित चेतन का भी अभेद हुए है अभेद हुए है बच्चन चेतन ಆದ್ದರಿಂದ ರತ್ನಾವಳಿದಾಗ ಹೋಗಿವೆಲ್ಲ ರತ್ನಾವಳಿದೆ ಪ್ರಸಂಗ ಅದು ಇಲ್ಲಿದೆ ಪ್ರಸಂಗ ಅವ್ರು ಬರ್ದಾರ ಸೇಮ್ ಆದ್ದರಿಂದ ವೃತ್ತಿ ಉಪೀತಿ ಚೇತನ್ ವಿಷಯ ಉಪಿ ಚೇತನ್ ಉಪಾಧಿ ಏಕ ದೇಶ ಮೇವನೈತೆ ಎರಡು ಉಪಾಧಿಗಳು ಒಂದೇ ದೇಶದಲ್ಲಿ ಇರೋಣದ್ರದಿಂದ ಎರಡು ಉಪೀತಿ ಚೇತನದೂ ಕೂಡ ಅಭೇದ ಆಗುತ್ತದೆ ಎರಡು ಉಪಾಧಿಗಳು ಒಂದೇ ತೌಲಿ ತಂದೆವು ಅಂದ್ರೆ ಉಪೀತದ ಅಭೇದ ಎರಡು ಉಪಾಧಿಗಳು ಎರಡು ಒಂದೇ ಸ್ಥಳದಲ್ಲಿ ತಂದೆವು ಅಂದ್ರೆ ಉಪೀತದ ಅಭೇದ ಹೇಗೆ ಅಂತ ಕೇಳಿದರೆ
ಘಟ ತಂದು ನಾವು ಮಠದಾಗ ಇಟ್ಟೆವು. ಘಟ ತಂದು ಆದ್ಮೇಲೆ ಘಟ ಉಪೀತ, ಮಠ ಉಪೀತ, ಘಟ ಉಪೀತ, ಮಠ ಉಪೀತ, ಮಠ ಉಪೀತ ಆಯ್ತಲ್ಲ. ಈಗ ಎರಡು ಉಪಾಧಿ ಒಂದೇ ಅದಾವ, ಎರಡು ಉಪಾಧಿ ಇಲ್ಲ, ಎರಡು ಉಪಾಧಿ ಒಂದೇ ಅದಾವ. ಹಿಂಗೆ ತಿಳಿದ್ರೂ ಕೂಡ ಉಪೀತದ ಭೇದ. ಅದು ಹೇಗೆ ಅಂದ್ರೆ ಜ್ಞಾನಿ ಜೀವನ್ಮುಕ್ತಿನಿಗೆ ಜೀವನ್ಮುಕ್ತಿ ಅಂತ ಹೇಳಿದಾನ. ಇವು ಉಪಾಧಿ ಮೂಲಕವಾಗಿ ಆಡ್ ತೋರ್ಲಿಕ್ಕೆ ಎರಡು ಉಪಾಧಿ ಬೇಕು. ಘಟಕೋಪಾಧಿ ಘಟಚೇತನಕ ಘಟ ಉಪಾಧಿ, ಮಠ ಉಪಾಧಿ. ಎರಡು ಉಪಾಧಿಗಳಿಂದ ಎರಡು ಭೇದ ತೋರ್ಲತ್ತವ. ಉಪಾಧಿ ಇಲ್ಲ ಅಂದ್ರೆ ಎರಡರ ಅಭೇದಿ ಅದ, ಉಪೀತದ ಅಭೇದಿ ಅಂತ ಹಿಂಗೆ ಜ್ಞಾನಿ ತಿಳಿದಾನ. ಈಗ ಮೂರನೇದು ಯಾವುದು? ಹೋಗ್ಯಾವಲ್ಲ ಇವು ಕೇಳೋದಿಲ್ಲ ಮೊದಲೇ. ನೋಡ್ರಿ, ಮೊದಲೇದು ಎರಡೂ ಉಪಾಧಿಗಳು ಏಕತ್ರ ತಂದು ಇಟ್ಟಿದ್ರೆ ಆ ಉಪೀತದಾದರೂ ಕೂಡ ಅಭೇದ ಆಗುತ್ತದೆ. ಹಿಂಗೆ ಮುಮುಕ್ಷು ಮಾಡಬೇಕು, ಪ್ರಯತ್ನ ಮಾಡಬೇಕು. ಇನ್ನು ಇವೆರಡು ಉಪಾಧಿ ಅಂತ ಹಿಂಗೆ ತಿಳಿದ ಜ್ಞಾನಿ. ಇವೆರಡು ಉಪಾಧಿ ಅದಾವ. ಎಲ್ಲಿ ತನಕ ಎರಡು ಉಪಾಧಿಗಳು ಬೆನ್ನಿರು ಅಲ್ಲಿ ತನಕ ಉಪೀತದಾದರೂ ಕೂಡ ಅಭೇದ ಆಗುವುದಿಲ್ಲ. ಉಪೀತದ ಒಂದೇ ಅದ, ಉಪಾಧಿ ಮೂಲಕ ಅವಾಗೆ ಎರಡು ತೋರ್ಕಂದು ತಿಳಿದ ನಾವು ಜ್ಞಾನಿ. ಈಗ ಮೂರನೇದು ಯಾವುದು? ಮೂರನೇದು ನಮ್ಗೆ ಹೆಂಗೆ ಗೊತ್ತು? ಅವೆಲ್ಲ ಮೂರನೇ ಜನ ಹೇಳಿದ್ರೆ ಮೊದಲೇ ಹೇಳಿದ ಅಂತ ಹೇಳಿದ ನಾನು. ಎರಡೂ ಉಪಾಧಿಗಳು ನಷ್ಟ ಅದು ಅಂದ್ರೆ ಉಪೀತದು ಅಭೇದ ಬಗ್ಗೆ ಹೇಳ್ಕೊತಾರವರು. ಅಭೇದ ಇದು ವಿಧೇಯ ಮುಕ್ತಿಯಲ್ಲಿ ಎಲ್ಲ ಉಪಾಧಿಗಳು ನಷ್ಟ ಆಗ್ಯಾವ. ಅಲ್ಲಿ ಉಪೀತ ಅಭೇದನ ಪ್ರಶ್ನೆ ಇಲ್ಲ, ಒಂದೇ ಅದು. ಅದಕ್ಕೆ ಇವು ಮೂರು ತಿಳ್ಕೋಬೇಕು. ಯಾಕೆ वृत्ति उपीति चेतनिकी विषय चेतनिकी विषय उपी चेतनिकी उपाधि एक देश में होने थे. उपीत ಬರ್ಕೊಂಡು उपाधि एक देश में होने थे. उपीत चेतन उपाधिಗಳು उपीत उपीत चेतन उपाधि ಉಳ್ಳುವುದು उपीत उपाधि ಉಳ್ಳುವುದು उपीत चेतनिकी विषय उपी चेतनिकी उपाधि ಎರಡು ಒಂದೇ ದೇಶದಲ್ಲಿ ಘಟ ತಂದು ಮಠದಾಗಿಟ್ಟೆವು. एक देश में होने थे उपीत चेतन का भी अभेद होवे है. ಭೇದ ಆಗುತ್ತದೆ ಚೇತನಿಗೆ ತನಕ. ಈಗ ಯದ್ಯಪಿ ಏನಂತ ನೋಡಿ, ಯದ್ಯಪಿ ಮೊದಲೇ ಅನ್ಕೋಬೇಕು. यद्यपि सुखादिकन का ज्ञान इंद्रियजन्य नहीं. हाँ यद्यपि उपीत अलगತ್ತಿರಿ ನೀವು. उपीत अभेद ಆಗ್ತದ, ಇದ್ರ ಮೇಲೆ ಶಂಕಾದ ಒಂದು. यद्यपि सुखादिकन का ज्ञान इंद्रियजन्य नहीं. सुखादिकन ज्ञान ಅದರಿಂದ ಆಗಲ್ಲ. और शुद्ध आत्म ज्ञान भी शब्दजन्य है, सो भी इंद्रियजन्य नहीं. सो भी इंद्रियजन्य नहीं. ನಿಮಗೆ ಯದ್ಯಪಿಗಾನದ ಅಭಿಪ್ರಾಯ ಏನದ? ಸುಖಾದಿಗಳ ಜ್ಞಾನ ಇಂದ್ರಿಯಜನ್ಯ ಇಲ್ಲ. ಶುದ್ಧಾತ್ಮ ಜ್ಞಾನನು ಶಬ್ದಜನ್ಯ ಐತಿ, ಇಂದ್ರಿಯಜನ್ಯನೇ ಇಲ್ಲಲ್ಲ ಅಂತ ಒಂದು ಅಭಿಪ್ರಾಯ. ಆದರೂ ಇವೆರಡೂ ಪ್ರತ್ಯಕ್ಷ ಅದಾವ. ಹಾಂ, ಅದಕ್ಕೆ ವೇದಾಂತಗಳು ಅವನಿಗೆ ಸಮಾಧಾನ ಹೇಳ್ತಾರೆ. ತಥಾಪಿ ವಿಷಯ ಚೇತನ್ और वृत्ति चेतन का भेद नहीं. विषय चेतनದು ವೃತ್ತಿ ಚೇತನದು ಭೇದ ಇಲ್ಲ. ಯಾಕಿಲ್ಲ? ಸುಖಾಕಾರ ವೃತ್ತಿ ಅಂತಃಕರಣ ದೇಶ ಮೇ ಹೈ. ಈ ವೃತ್ತಿ ತಮ್ಗೆ ಯಾವುದು ಸುಖ ಹೆಂಗಾಗ್ತದ? ನಿಮ್ಗೆ ಸುಖ ಹೆಂಗಾಗ್ತದ? ಇಚ್ಛಿತ ವಸ್ತು ಎದುರುಗಡೆ ನೋಡಿದ್ವಿ, ಕೇಳಿದ್ವಿ, ಆಧಾರ ವೃತ್ತಿ ಸಂಸ್ಕಾರ ಮೂಲಕ ಜಾಗೃತ ಆಗ್ತದೆ ವಿಷಯ. ಈ ಪ್ರಕ್ರಿಯೆ ಅಂತ ಹೇಳ್ತಾರೆ, ಹಿಂಗೆ ಯಾರು ಹೇಳ್ತಾರೆ ಅಂತ. ಸುಖಾಕಾರ ವೃತ್ತಿ ಹೆಂಗಾಗ್ತದೆ? ಈಗ ಮೊದಲ ವಿಷಯ ಭೋಗಿಸಿದ ವೃತ್ತಿ,
ಅದು ಸಂಸ್ಕಾರ ಅಂತ ಕಣದಲ್ಲಿ ವಿದ್ಯಮಾನ ಇದೆ. ಹಾಂ ಆ ಸಂಸ್ಕಾರ ಅದೃಷ್ಟವಶಾತ್ ವಿಷಯ ಸನ್ನಿಕರ್ಷ ಆಯಿತು ಅಂತ ಹೌದು, ವಿಷಯ ಸನ್ನಿಕರ್ಷ ಆಯ್ತು ಅಂದ್ರೆ धर्मादिक निमित्त से अनुकूल प्रतिकूल ज्ञान का संबंध हुए ता का उपादान कारण तक नहीं। ताई निमित्त से सुख दुख को विषय करने वाली अंतकरण की वृत्ति हुए है। सुख दुख को विषय करने वाली ಇದು ಸ್ಪಷ್ಟವಾಗಿ ಪ್ರಥಮ ಇದರಾಗೆ ಪಟ್ಟಾರ ನಿಮ್ಗೆ ಅವು ಇವೆಲ್ಲ ಓದಬೇಕೀಗ. ಹೌದು. ಮೊದಲೇ ಹೇಳೋರು ಪ್ರತ್ಯಕ್ಷ ಇದರ ಪ್ರಮಾಣ ಇಲ್ಲಿ ಏನು ಇದ್ರಾಗ ಪ್ರತ್ಯಕ್ಷ ಆಗೇ ಇಲ್ಲ ಅದು ರತ್ನಾವಳಿ ಸ್ಪಷ್ಟವಾಗಿ ತಿಳಿಸ್ಯಾರ. ರತ್ನಾವಳಿ ಒಳಗೆ ಸುಖ ದುಃಖ ಜ್ಞಾನ ಹೆಂಗಾಗ್ತದೆ. ಹಾಂ ಏನು ಹೇಳಿದ್ರು ನೋಡಿ ಇಲ್ಲಿ ತನಕ ಸಿದ್ಧಾಂತ ನಾನು ನೀವು ಅಲ್ಲಿ ಏನು ಮಾಡ್ತೀರಿ? ಏನು ಕೆಲಸನೇ ಇಲ್ಲ, ಸುಮ್ಮನೆ ಕೊಂಡು ತಿರುಗಾಡ್ತಾ ಹಾಕೊಂಡು ಈ ಕಡೆ ಮಕ್ಕಳೇ ಹಾಕೊಂಡು ಅದೇ ದಾಗ್ಯದಿಲ್ಲ, ನೋವು ನಾಷ್ಟ ಆಗ್ಯದಿಲ್ಲ. ಇವ್ರು ಚಾ ತೊಗೊಂಡು ಬಂದ್ರೆ ಅಲ್ಲಿ ಏನು ಮಾಡುತ್ತೀರಿ? ಆಗಿಲ್ಲ, ಆಗಿತ್ತು ನೋವು ನಾಷ್ಟ ಆಗ್ಯದ. ಇದು ಆಗ್ಯದ ಒಂದು ತಾಸು ಯಾನಕ್ಕೇನ ನಾವು ಅನುಕೂಲ ಮಾಡಿಕೊಂಡು ಎಲ್ಲರೂ ಹೇಳೋರಿದ್ರೆ ಹಿಂಗೆ ಗುರು ಕಳ್ಕಳಿ ಚಾಸವ ಶಿಷ್ಯ ತಳಮಳಿ ಚಾಸವ. ಹೇಳೋರಿದ್ದಾಗ ಅಲ್ಲ, ಎಲ್ಲರೇ ಹೇಳೋರಿದ್ರೆ ಅಲ್ಲಿ ನಾವು ಟೈಮ್ ತೆಗೆದು ಮತ್ತೆ ಸಿಗಲಿದ್ರು ಅಂತ ಹಿಂಗೆ ಕಳ್ಕಳದಿಂದ ಯಾವಾಗ ಕೇಳ್ಬೇಕು ಒಳಬೇಕು. ಏನ್ರಿ ಕಳ್ಕೊಂಡೆವು, ಏನು ರೈತನ ಎಷ್ಟು ಸಾರ್ಕ ಎಷ್ಟು ಹಂಗೆ ಇದು ಕಳ್ಕೊಂಡೆವು, ಏನು ಕಳ್ಕೊಂಡೆವು, ಈಗ ಹೋಯ್ತಲ್ಲ ಮತ್ತು ನಮ್ಗೆ ಸಿಗಲ್ಲ, ಎಲ್ಲರೂ ಹೋಗ್ಲಿಕ್ಕೆ ಬರಲ್ಲ. ಆಯ್ತಾ? ಹಾಂ, ಈ ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣ ಹೇಳ್ತಾರೋ ಎಲ್ಲಿ ಏನು ನಡೆದು ತಮ್ಮ ನೋಡೋಕೆ ಹೋಯ್ತದೆ. ಸುಖ ದುಃಖ ನಮ್ಗೆ ಸುಖ ದುಃಖ ಜ್ಞಾನ ನಂಗಾತಪ್ಪ ಅಂದರೆ ಧರ್ಮಾದಿಗಳ ಮೂಲಕವಾಗಿ ಅನುಕೂಲ ಪ್ರತಿಕೂಲ ಸಂಬಂಧ ಆಯ್ತಪ್ಪ ಅಂದ್ರೆ ಆ ಸುಖವನ್ನು ವಿಷೀಕರಿಸುವಂಥ ಅಂತಃಕರಣ ವೃತ್ತಿ ಆಗುತ್ತದೆ. ಅಲ್ಲಿ ಸುಖ ವಿಷಯ ಪ್ರತ್ಯಕ್ಷ ಐತಿ, ಅದರ ಬಗ್ಗೆ ಹೇಳ್ತಾನೆ. ತಥಾಪಿ ಯದ್ಯಪಿ ಅಂತಿದ್ದನು ಸುಖ ದುಃಖಗಳ ಜ್ಞಾನ ಇಂದ್ರಿಯಜನ್ಯ ಇಲ್ಲ. ಯದ್ಯಪಿ ಸುಖ ಮತ್ತು ದುಃಖ ನಮಗೇನು ಸುಖ ಆಗ್ತಾವಲ್ಲ ಇದು ಇಂದ್ರಿಯಜನ್ಯ ಇಲ್ಲ. ಯಾವ ಇಂದ್ರಿಯನೂ ಸುಖ ದುಃಖ ಜ್ಞಾನ ಆಗಲ್ಲ. ಅದೇ ರೀತಿಯಾಗಿ ನಿಮ್ಗೆ ಆತ್ಮ ಬ್ರಹ್ಮದ ಜ್ಞಾನನೂ ಇಂದ್ರಿಯಜನ್ಯ ಆಗುವುದಿಲ್ಲಲ್ಲ. ಇಂದ್ರಿಯಜನ್ಯ ಅಂದ್ರೆ ಅಂತಃಕರಣ ಒಂದು ಇಂದ್ರಿಯ ನ್ಯಾಯಕ ಹೋಗಬೇಡಿ. ನಿಮ್ಮ ಸಿದ್ಧಾಂತ ಹೇಳ್ಬೇಕು. ಸಿದ್ಧಾಂತ ಮತ ನಡೆದೀಗ ನ್ಯಾಯಕ ಕಲ್ತು ಹೋಗ್ಬಿಡ್ತೀವಿ. ಸಿದ್ಧಾಂತ ಮತದಲ್ಲಿ ಸುಖ ದುಃಖ ಜ್ಞಾನ ಇಂದ್ರಿಯ ಯಾವ ಇಂದ್ರಿಯಿಂದ ಹುಟ್ಟಿಲ್ಲ. ಆತ್ಮ ಬ್ರಹ್ಮದ ಜ್ಞಾನನೂ ಯಾವ ಇಂದ್ರಿಯಿಂದ ಹುಟ್ಟಿಲ್ಲ. ಕೇವಲ ಇಂದ್ರಿಯ ಮಹಾವಾಕ್ಯದಿಂದ ಉತ್ಪನ್ನವಾಲ್ಪಟ್ಟಂಥ ಜ್ಞಾನ ಐತಪ್ಪ ಅಂದ್ರೆ ಅಲ್ಲಿ ತಾನೇ ಅವ ಪ್ರಕಟ ಆಗ್ತಾನೆ. ಅಹಂ ಬ್ರಹ್ಮಾಸ್ಮಿ. ಅಲ್ಲಿ ಇಂದ್ರಿಯ ಉಪಯೋಗ ಇಲ್ಲ. ಆತ್ಮ ಬ್ರಹ್ಮರ ಪ್ರತ್ಯಕ್ಷದಲ್ಲಿ ಇಂದ್ರಿಯಗಳು ಉಪಯೋಗ ಇಲ್ಲ. ಇಂದ್ರಿಯಗಳೇ ಹೋಗಿ ಮುಟ್ಟಲ್ಲಿ ಇಂದ್ರಿಯಗಳು ಹೊರಗಿದ್ದಾವ, ಹೊರಗೆ ನೋಡ್ತಾವು, ಹೊರಗೆ ನೋಡ್ತಾವ, ಒಳಗೆ ಇದ್ದಾನೆ ಇವ ಒಳಗೆ. ಹಾಂ, ವಿಚಾರ ಸಾಗರ 2ನೇ ತರಂಗದಾಗ ಪ್ರತ್ಯೇಕ ಒಂದೊಂದು ಇಂದ್ರಿಯಗಳು ಹೇಳುವ ಕಾಲದಾಗ ಅವ್ರು ಹೇಳ್ಯಾರ ಸ್ವಭಾವತಃ ಇಂದ್ರಿಯಗಳು ಹೊರಗೆ ನೋಡ್ತಾವೆ, ಇವು ಒಳಗಿದ್ದಂಥ ಆತ್ಮನು ಇವು ನೋಡ್ಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ಯಾರ. ಆಯ್ತಾ? ಅಂತೂ ಈಗ ಹಾಂ ಇಂದ್ರಿಯ ಉಪರಾಣ್ಯವಲ್ಲ. ತಥಾಪಿ ಸಮಾಧಾನ ಹೇಳ್ತಾನೆ ಈಗ. तो भी प्रत्यक्ष है, इंद्रियजन्य नहीं, तो भी प्रत्यक्ष. आದರೂ ಪ್ರತ್ಯಕ್ಷ ಇದ್ದಾವೆ. ಹೆಂಗೆ ಪ್ರತ್ಯಕ್ಷ? ವಿಷಯ ಚೇತನ ವೃತ್ತಿ ಚೇತನಕ ಭೇದ ನಹಿ. ವಿಷಯ ಚೇತನದು ವೃತ್ತಿ ಚೇತನದು ಭೇದ ಇಲ್ಲ. ಎರಡು ಚೇತನ ಪಣ ವಿಷಯ ಮತ್ತು ವೃತ್ತಿ ಎಲ್ಲಿ ಎರಡೂ ಏಕ ದೇಶದಲ್ಲಿ ಬರುವೋ ಅಲ್ಲಿ ಆ ಚೇತನದಾಗೂ ಭೇದ ಇರ್ತದೆ. ಚೇತನ ಯಾಡಿಲ್ಲ. ಈಗ ಚೇತನ ಯಾಡಿರುವುದಿಲ್ಲ, ಚೇತನದ ಭೇದ ಇಲ್ಲ. ಕಾಯ್ತೆ ಯಾಕೆ ಹೇಳ್ತಾರೆ? ವಿಷಯ ಹೇಳ್ತಾರೆ ಅದು
ಸುಖಾಕಾರ ವೃತ್ತಿ, ಸುಖಾಕಾರ ವೃತ್ತಿ ಹೆಂಗ ಘಟಾಕಾರ ವೃತ್ತಿ, ಘಟಾಕಾರ ವೃತ್ತಿ. ಈಗ ನಿಮ್ಗೆ ಏನೋ ಒಂದು ನಿಮಿತ್ತದಿಂದ ಸುಖ ಆಯಿತು, ಅಹಂ ಸುಖಿ ಅಂದೆ ಅಂದ್ರೆ ಸುಖ ವಿಷಯ ಎಲ್ಲೈತಿ ಅಂತಃಕರಣ. ವೃತ್ತಿ ಈಗ ಎಲ್ಲದ ಒಳಗೆ ಹೋಯ್ತು, ಹೌದಿಲ್ಲ? ವೃತ್ತಿ ಈಗ ಒಳಗೆ ಹೋಗ್ಯದ. ವಿಷಯ ಸುಖ ಅಂತಃಕರಣದಾಗ ಆಗ್ತದ ನಮ್ಮ ಸುಖ, ಹೌದಿಲ್ಲ? ಏನು ಹೊರಗೆ ಆಗ್ತದ ಒಳಗೆ. ಹಾಂ, ಸುಖಾಕಾರ ವೃತ್ತಿ ಅಂತಃಕರಣ ದೇಶ ಮೇ ಹೈ, ಅವರ ಸುಖ भी ಅಂತಃಕರಣ ಮೇ ಹೈ. ಸುಖನೂ ಅಂತಃಕರಣದಲ್ಲಿ. ಮತ್ತೆ ಹೆಂಗ ಮ್ಯಾಲೆ ಹೇಳೋದು ಕೂಡಿಸ್ ತೋರಿಸ್ಕೊಂಡ್ರ ಈಗ ಪ್ರಭು ವಿಷಯ ಚೇತನದಲ್ಲಿಪ್ಪ ಅಂದ್ರೆ ಸುಖಾಕಾರ ವಿಷಯನೂ ಅಂತಃಕರಣದಲ್ಲಿ ಅದ. ಮತ್ತೆ ಅಂದ್ರೆ ಅದೃಷ್ಟ ಬಿಸಿ ತಗೋಬೇಡ್ರಿ. ಫಕ್ತ ಲಕ್ಷಣ ಏನು? ವಿಷಯ ಉಪಯುಕ್ತ ಚೇತನ್, ವೃತ್ತಿ ಉಪಯುಕ್ತ ಚೇತನ್, ಸ ಐಕ್ಯ ಪ್ರತ್ಯಕ್ಷ. ಈಗ ನಿಮ್ಗೆ ಯಾವುದೇ ಒಂದು ನಿಮಿತ್ತ ಮೂಲಕವಾಗಿ ನಿಮಗೆ ಅದೃಷ್ಟ ಒಂದು ಪುಣ್ಯ ಮೂಲಕ ಧರ್ಮ ಮೂಲಕವಾಗಿ ಸುಖ ಅಹಂ ಸುಖಿ ಅಂದ್ರಿ, ಅವಾಗ ನಿಮ್ಗೆ ಸುಖ ಆಗ್ಯದ. ಈಗ ಸುಖದ ಜ್ಞಾನ ಆಗೈತೆ ತಿಳ್ಕೊಂಡು ಆ ಕಾಲದಾಗ ಅವು ವೃತ್ತಿ ಹೋಗಿ ಅದಕ್ಕೆ ವಿಷೀಕರಿಸಬೇಕಲ್ಲ. ವೃತ್ತಿ ಹೋಗಿ ವೃತ್ತಿ ಸಂಬಂಧ ಆಯಿತು. ವೃತ್ತಿ ಉಪಿ ಚೇತನ ಇಲ್ಲಿ ಬಂದದ, ವೃತ್ತಿ ಉಪಿ ಚೇತನ ಇಲ್ಲಿ ಬಂದದ. ಇದು ವಿಷಯದ, ಇದು ಘಟ ವಿಷಯ ಉಪಿ ಚೇತನ, ಸ ಐಕ್ಯ ಪ್ರತ್ಯಕ್ಷ, ಇದು ಪ್ರತ್ಯಕ್ಷ. ಹಂಗ ಸುಖ ವಿಷಯ, ಸುಖ ಇದು ವಿಷಯ ಅಂತಃಕರಣದಾಗದ. ವೃತ್ತಿ ಅಲ್ಲಿ ಹೋಗಿ ಸಂಬಂಧ ಆಗ್ಯದ. ಸುಖ ವಿಷಯ ಇದು ವಿಷಯ ಉಪಿ ಚೇತನ, ವೃತ್ತಿ ಉಪಿ ಚೇತನ, ಸ ಐಕ್ಯ ಪ್ರತ್ಯಕ್ಷ. ಆಯ್ತಿಲ್ಲ ಪ್ರತ್ಯಕ್ಷ. ಇಂದ್ರಿಯಜನ್ಯ ಐತೇನದು? ಇಂದ್ರಿಯಜನ್ಯ ಅಲ್ಲ, ಇವ್ರು ಹೇಳಕತ್ತಾರ ಅವ ಇಂದ್ರಿಯಜನ್ಯ ಇಲ್ಲ. ಹ್ಯಾಂಗ ಪ್ರತ್ಯಕ್ಷ? ಯದ್ಯಪಿ ಇಂದ್ರಿಯಜನ್ಯ ಇಲ್ಲದಿದ್ದರೂ ಕೂಡ ಪ್ರತ್ಯಕ್ಷ, ಇಂದ್ರಿಯಜನ್ಯ ಇಲ್ಲದಿದ್ದರೂ ಪ್ರತ್ಯಕ್ಷ. ವಿಷಯ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ಸ ಐಕ್ಯ ಪ್ರತ್ಯಕ್ಷ. ನಮ್ಮ ಸುಖ ವಿಷಯ ಏನಂತ? ಸುಖ ಅಂತಃಕರಣದಾಗ ವಿಷಯ, ವಿಷಯ ಸುಖ ಅಂತಃಕರಣದಾಗ. ಆ ವಿಷಯನ್ನ ವಿಷೀಕರಿಸುವಂತ ವೃತ್ತಿ ಅಲ್ಲಿ ಹೋಯ್ತು. ವೃತ್ತಿ ಹೌದಿಲ್ಲ? ವೃತ್ತಿ ಅದಕ್ಕೆ ಸಂಬಂಧ ಆದ ಕೂಡಲೇನೆ ಅವನ ಭಂಗ ಆಯ್ತು. ಅವನು ಸುಖಿ ಅಂತಾನ, ಸುಖಿ ಅಂತಾನ. ನಿಮ್ಗೆ ಇಂದ್ರಿಯ ಇದು ನೋಡಿ, ಪ್ರತ್ಯಕ್ಷ ಜ್ಞಾನ ಏನಾಗ್ತದಲ್ಲ ನಮಗೆ, ಪ್ರತ್ಯಕ್ಷ ಜ್ಞಾನ ಹೊರಗೆ ಇದು ಘಟ ಅಂದ್ರೆ ಇಲ್ಲೀಗ ಪ್ರಮಾತ ಅದಾನ, ಪ್ರಮಾತ ಹೊರಗೆ ಇದ್ದಾನೆ ಪ್ರಮಾತ. ಅದು ಸುಖ ಜ್ಞಾನ ಆಗೋ ಕಾಲದಲ್ಲಿ ಆ ಪ್ರಮಾತ ಆ ವಿಷಯದ ಮುಣಿಗ್ಯಾನ. ಬ್ರಹ್ಮಜ್ಞಾನ ಆಗೋ ಕಾಲದಾಗೂ ಕೂಡ ಆ ಕಾಲದಾಗ ಅಹಂ ಬ್ರಹ್ಮಾಸ್ಮಿ ಪ್ರಮಾತ ಆ ಬ್ರಹ್ಮ ಸ್ವರೂಪನೇ ಆಗ್ಯಾನ, ಉಳಿದಿಲ್ಲ. ಇಲ್ಲಿ ಘಟದ ಜ್ಞಾನ ಆಗೋ ಕಾಲದಲ್ಲಿ ಉಳ್ದಾನ, ಹೊರಗೆ ಅದಾನ. ಸುಖ ಜ್ಞಾನ ಆಗೋ ಕಾಲದಲ್ಲಿ ಒಳಗೆ ಮುಳುಗ್ಯಾನ. ಬ್ರಹ್ಮಜ್ಞಾನದ ಆ ಬ್ರಹ್ಮ ಸ್ವರೂಪನೇ ಆಗ್ಬಿಟ್ಟ. ವಿಷಯದಲ್ಲಿ ವಿಷಯನು ಇದು ಕೊಡ ಘಟ, ಘಟ ಜ್ಞಾನ ಒಳಗ ಪ್ರಮಾತ ಅದಾನ, ಹೊರಗೆ ಅದಾನ. ಸುಖ ಜ್ಞಾನದಾಗ ಸುಖದಾಗ ಮುಣಿಗ್ಯಾನ. ಇಷ್ಟು ಸೂಕ್ಷ್ಮ ಅದದು. ಅಹಂ ಸುಖಿ ಅಂದ್ಕೂಳೆ ಈಗ ಹೊರಗೆ ಬರ್ತಾನ. ಆ ಜ್ಞಾನ ಆಗೋ ಕಾಲದಾಗ ಒಳಗೆ ಅದಾನ. ಇನ್ನು ಬ್ರಹ್ಮಜ್ಞಾನ ಆಗೋ ಕಾಲದಾಗ ಅಹಂ ಬ್ರಹ್ಮಾಸ್ಮಿ ಆ ಬ್ರಹ್ಮದ ಜೊತೆಗೆ ಹೋಗೇ ಬಿಟ್ಟ, ಉಪ್ಪಿನ ಗೊಂಬಿಗೆ ಬಳಿ. ತಿಳಿತಿಲ್ಲ? ಇಂಥ ಪ್ರಕ್ರಿಯೆಗಳು ಎಲ್ಲ ಇರಬೇಕು ನಿಮ್ಗೆ. ಇವು ಇವತ್ತು ನೀವೇ ಹೇಳಬೇಕಾಗಿತ್ತು. ಇದು ಹಿಂದೆ ಹೇಳಿದ್ದೆವು ಎಲ್ಲ, ಇವೆಲ್ಲ ಹೇಳ್ಯೋದೆಲ್ಲ ತಿಳಿತೇಗ. ಈ ಸುಖ ವಿಷಯ ತಿಳಿತೆ ನಿಮ್ಗೆ? ಸುಖ ಪ್ರತ್ಯಕ್ಷ ಹ್ಯಾಂಗೆ? ಅವು ಸುಖ ವಿಷಯ ಇಂದ್ರಿಯಜನ್ಯ ಇಲ್ಲದಿದ್ದರೂ ಕೂಡ ಪ್ರತ್ಯಕ್ಷ. ಸುಖ ಅಂತಃಕರಣದಾಗದ, ಸುಖ ಇದು ವಿಷಯ. ಆ ಸುಖವನ್ನು ವಿಷೀಕರಿಸುವಂಥ ವೃತ್ತಿ ಒಳಗೆ ಹೋಯ್ತು, ಹೌದಿಲ್ಲ? ವೃತ್ತಿ ಒಳಗೆ ಹೋದ ಕೂಡಲೇ ಅದಕ್ಕೆ ಸಂಬಂಧ ಒತ್ತಿ ಆಯಿತು. ಸಂಬಂಧ ಆದ ಅವನು ಭಂಗ ಆಯಿತು. ಅಂದ ಕೂಡಲೇ ಸುಖ ವಿಷಯ ಪ್ರತ್ಯಕ್ಷ ಆಯಿತು. ಅಹಂ ಸುಖಿ ಅಂದ.
हाँ कहते सुखाकार वृत्ति अंतकरण देश में है और सुख भी अंतकरण में है। कहते वृत्ति उपीत चेतन, वृत्ति उपी चेतन ಮತ್ತೆ ವಿಷಯ ಉಪಿ ಚೇತನ, ವಿಷಯ ಉಪಿ ಚೇತನ ಅಂದರೆ ಸುಖ, ವಿಷಯ ಉಪಿ ಚೇತನ ಅಂದ್ರೆ ಸುಖ. ಚೇತನಕ ಅಭೇದ है, ಅಭೇದ ಆಗಿರುತ್ತದೆ. ಹಾ ಚೇತನಕ ಅಭೇದ ಅಂದರೆ ಸುಖ ವಿಷಯ ಪ್ರತ್ಯಕ್ಷ ಆಯಿತು. ಈಗ ಅದರಂತೆ आत्माकार वृत्ति का उपादान कारण अंतकरण है. आत्माकार वृत्ति आत्माकार अंदरने ಅಲ್ಲಿ ನಿನ್ನೆ ಹೇಳಿದ್ರು ನೋಡು, ಶುದ್ಧೋ ಪ್ರಕಾಶೋ ಹಂ, ಅದು ಉಪಾದಾನ ಕಾರಣ ಅಂತಃಕರಣ. ಸ್ವವೃತ್ತಿ ವೃತ್ತಿ ಉಪಾದಾನ ಕಾರಣ ಅಂತಃಕರಣ. ಸ್ವವೃತ್ತಿ ಅಂತಃಕರಣ ಉಪೀತಿ ಚೇತನಿಕೆ ಅಭಿಮುಖ ಹುಯಿ है. ಅಂತಃಕರಣ ಉಪೀತಿ ಚೇತನಿಕೆ ಅಭಿಮುಖ ಅಂದ್ರೆ ಸಮೋರ, ಮುಂಭಾಗದಲ್ಲಿ ಆಗೈತಿ, ಸಮ್ಮುಖ. ಯಾತೆ ಆತ್ಮಾಕಾರ ವೃತ್ತಿ ಬಿ ಅಂದರೆ ಶುದ್ಧೋ ಪ್ರಕಾಶೋ ಹಂ, ಈ ವೃತ್ತಿನೂ ಕೂಡ ಅಂತಃಕರಣ ದೇಶದಲ್ಲಿನೇ ಅದ. ಸೊ ಅಂತಃಕರಣ ही शुद्ध आत्मा की उपाधि है. ಶುದ್ಧ ಆ ಅಂತಃಕರಣ ಶುದ್ಧ ಆತ್ಮನಿಗೂ ಕೂಡ ಉಪಾಧಿ ಇರುತ್ತದೆ. इस रीति से दोनों उपाधि एक देश में होने थे. ಎರಡು ಉಪಾಧಿಗಳು ಒಂದೇ ದೇಶದಲ್ಲಿ ಇರೋಣದಿಂದ ವೃತ್ತಿ ಚೇತನ್ विषय चेतन का ಅಂದರೆ अंतकरणोपी चेतन का अभेद हुए है. याते सुखादि ज्ञान शुद्धात्म ज्ञान प्रत्यक्ष रूप है, प्रत्यक्ष रूप है. ಈಗ ಮಹಾವಾಕ್ಯ ಜ್ಞಾನ ನಿಮ್ಗೆ ಹೆಂಗಾಗ್ತದ? ಅರೇ ತತ್ವಮಸಿ ಗುರುಗಳು, ಅರೇ ತತ್ವಮಸಿ, ತತ್ ಆ ಪರಮಾತ್ಮ, ತ್ವಂ ನೀ ಆತ್ಮ. ತ್ವಂ ಅಂದ್ರೆ ಆತ್ಮ ತೋಬೇಕಿದೆ, ಜೀವಲ್ಲ. ಯಾವಾಗ ಗುರುಗಳು ತತ್ವಮಸಿ ಮಾವಾಕ್ಯ ತತ್ ಆ ಪರಮಾತ್ಮ ನೀ ಇದ್ದಿ, ನೀ ಅಂದುಕೊಳ್ಳೆ ನಾ ಅನ್ನೋ ಆತ್ಮ, ಆತ್ಮ ಒಳಗಿದ್ದಾನು. ವೃತ್ತಿ ಹೋಗಿ ಒಳಗೆ ಸಂಬಂಧ ಒಳಗೆ ಹೋಯ್ತೀವಿ, ಯಾಕೆ ವಿಷಯ ಒಳಗೈತೀಗ, ಹೌದಿಲ್ಲ? ವೃತ್ತಿ ಹೋಗಿ ಏನು ಮಾಡ್ತು? ಆವರಣ ಭಂಗ ಮಾಡ್ತು. ವೃತ್ತಿದ ಕೆಲಸ ಅಟ್ಟೆ, ಆವರಣ ಭಂಗ ಮಾಡ್ತು, ಹೌದಿಲ್ಲ? ಆವರಣ ಭಂಗ ಮಾಡೋದು ಕೂಡಲೇ ಅಲ್ಲಿ ಹೆಂಗ ಈ ಘಟ ಉಪಿ ಚೇತನ್, ವಿಷಯ ಉಪಿ ಚೇತನ್. ವೃತ್ತಿದ ಕೆಲಸ ಆವರಣ ಭಂಗ ಮಾಡೋದು ಅಷ್ಟೇ. ಆದರೂ ಆ ಚೇತನ ಸ್ವಯಂ ಪ್ರಕಾಶ ಇರೋಣದ್ರದಿಂದ ಅದರ ಪ್ರಕಾಶದಲ್ಲಿ ಬೇರೆ ಯಾವುಗಳಲ್ಲಿ ಅಪೇಕ್ಷೆ ಅದು ಮಾಡಲಾರ್ದೆ ತಾನೇ ಪ್ರಕಟ. ಅಹಂ ಬ್ರಹ್ಮಾಸ್ಮಿ ಜ್ಞಾನ ಆಗ್ತದೆ. ಫಕ್ತ ಆವರಣ ಭಂಗ ಅರ್ಥ ವೃತ್ತಿಯಾಗಿ ಸ್ವಯಂ ಪ್ರಕಾಶ ಇದ್ದಾನ. ಮ್ಯಾಲ ತೆಗೆದರೆ ಅದಕ್ಕೆ ಜರುತ್ತಿಲ್ಲ, ಮ್ಯಾಲಿನ ಹೊಟ್ಟೆ ಗಡಿ ಹೊಡೆದು ದೀಪ ತಾನೇ ಪ್ರಕಾಶ ಆಗ್ತದೆ. ವಿಷಯ ಅಷ್ಟೇ ಚೇತನ್. ಸುಖಾದಿ ಜ್ಞಾನ ಶುದ್ಧ ಆತ್ಮಜ್ಞಾನ ಪ್ರತ್ಯಕ್ಷ ರೂಪ यहाँ ये निष्कर्ष है. ಅದರದೇ ಮತ್ತೆ ಹೇಳ್ತಾರೆ ಈಗ ನಿಷ್ಕರ್ಷ, निचोड़. जहाँ विषय का प्रमाता से वृत्तिಯ द्वारा, ಎಲ್ಲಿ ವಿಷಯದು ಪ್ರಮಾತಾ ಸೇ ವೃತ್ತಿಯ ದ್ವಾರ, ವೃತ್ತಿ ಅಂದರೆ ಘಟ ಹೆಂಗೆ ಆಗ್ತದೆ? ಘಟದು ವಿಷಯ ಘಟ, ಅದು ಪ್ರಮಾತದೊಡನೆ ಸಂಬಂಧ ವೃತ್ತಿ ದ್ವಾರ ಆಗ್ತದೆ. ಅಥವಾ ಸಾಕ್ಷಾತ್ ಸಂಬಂಧವೇ ವೃತ್ತಿ ದ್ವಾರ ಅಂದಾಗ ಮ್ಯಾಲ ಘಟ ಅಂತ ಬರೀರಿ. ಸಾಕ್ಷಾತ್ ಸಂಬಂಧ ಅಂದ್ರೆ ಸುಖ ದುಃಖಗಳು. ವೃತ್ತಿ ದ್ವಾರನೇ ಸಂಬಂಧ ಆಗ್ತದೆ ಘಟದು. ಸಾಕ್ಷಾತ್ ಸಂಬಂಧ ಅಂದ್ರೆ ಸುಖ ದುಃಖ. ಸಾಕ್ಷಾತ್ ಅದಲ್ಲ, हाँ सुख दुख होवे. तीस विषय का ज्ञान प्रत्यक्ष है. अदर आ विषयಗಳ ಜ್ಞಾನ ಪ್ರತ್ಯಕ್ಷ है. सो विषय भी प्रत्यक्ष कही है. ಅಲ್ಲಿ ವಿಷಯನೂ ಕೂಡ ಪ್ರತ್ಯಕ್ಷ ಇರ್ತೈತಿ. ಜೈಸೆ ಅದು ಹೇಳ್ತಾರೆ ನೋಡಿ, ಘಟ का प्रत्यक्ष ज्ञान होवे. ನಿಮ್ಗೆ ಘಟದು ಪ್ರತ್ಯಕ್ಷ ಜ್ಞಾನ ಆಯಿತು, ಅಯಂ ಘಟ, ಇದು ಕೊಡ. तब घट प्रत्यक्ष ऐसा व्यवहार हुए है.
ಘಟ ಇದು ನನಗೆ ಕಾಣ್ತು, ಘಟ ಪ್ರತ್ಯಕ್ಷ ಆಯಿತು, ಹಿಂಗೆ ವ್ಯವಹಾರ ಆಗ್ತದಿಲ್ಲ. घट का प्रत्यक्ष ज्ञान होवे तब घट प्रत्यक्ष ऐसा व्यवहार होवे है. बाह्य पदार्थन का वृत्ति द्वारा प्रमाता से संबंध होवे है. ಹೊರಗಿನ ಪದಾರ್ಥಗಳದು ಯಾವುದೇ ಇರಲಿ ಅದು ವೃತ್ತಿಯ ದ್ವಾರ ಪ್ರಮಾತಾಸೆ ಸಂಬಂಧ ಹೋವೆ. ವೃತ್ತಿಯ ದ್ವಾರ हाँ और ಸುಖಾದಿಕನ का ಪ್ರಮಾತ से ಸಾಕ್ಷಾತ್ ಸಂಬಂಧ. ಸುಖ ದುಃಖಾದಿಗಳು ಒಳಗೆ ಇದ್ದಾವೆ. ಆ ಸುಖ ದುಃಖಾದಿಗಳು ಪ್ರಮಾತ ಒಳಗೆ ಇದ್ದಾನೆ, ಇಬ್ಬರು ಅಲ್ಲೇ ಇದ್ದಾರೆ. ಹೆಂಗೆ ಧರ್ಮಾದಿಗಳು ಅಲ್ಲೇ ಇದ್ದಾವೋ ಹಂಗೆ ಸುಖ ದುಃಖಗಳು ಅಲ್ಲೇ ಇದ್ದಾವೆ. ಪ್ರಮಾತದೊಡನೆ ಸಾಕ್ಷಾತ್ ಸಂಬಂಧ ಐತಿ, ಸಾಕ್ಷಾತ್ ಸಂಬಂಧ ಐತಿ. ಪರಂತು ಅತೀತ ಸುಖಾದಿಕನಕ. ಅತೀತ ಅಂದ್ರೆ ಏನು? ಅತೀತ ಅಂದ್ರೆ ಅಂತರ ಅಂದ್ರೆ ಒಳಗ, ಅತೀತ ಅಂದ್ರೆ ಹಿಂದೆ ಭೂತಕಾಲ. ಅದೊಂದು ಶಬ್ದದಲ್ಲಿ ನಾ ಇಲ್ಲಿ ಇವರು ಮೇ ಬಿ ಅತೀತದ ಮತ್ತೆ ಒಳಗಡೆ ಇಲ್ಲ. ಅತೀತ ಅಂದ್ರೆ ಭೂತಕಾಲ, ಕಳೆದು ಹೋಗುದು, ಕಳೆದ ಹೋದಂತು. ಅತೀತ ಸುಖಾದಿಕನ का ಪ್ರಮಾತ से ವರ್ತಮಾನ ಸಂಬಂಧ नहीं. ಅತೀತ ಬಂದ್ರೆ ಭೂತಕಾಲದಲ್ಲಿ ಸುಖಾದಿಗಳದು ಪ್ರಮಾತದೊಡನೆ ವರ್ತಮಾನ ಸಂಬಂಧ ಇಲ್ಲಲ್ಲ. ಈಗ ಸದ್ಯ ನಿಮ್ಗೆ ಸುಮ್ಮ ಕುಂತೀರಿ ತಿಳ್ಕೊರಿ. ಸುಮ್ಮ ಕುಂತಾಗ ಹಿಂದೆ ಒಂದು ಯಾನರಿ ವಿಶೇಷ ಆಗಿತ್ತು ನಿಮ್ಗೆ ಸುಖದ ಘಟನಾ, ಸುಖದ ಘಟನಾ ಒಂದು ಆಗಿತ್ತ ತಿಳ್ಕೊರಿ ಹಿಂದೆ. ಹೌದಿಲ್ಲ? ಆ ವಿಷಯ ಈಗ ಸಂಬಂಧ ಇಲ್ಲ ಆಯ್ತೇನ? ಈಗ ಸದ್ಯ ಅದೇನು ಪರಮಾತ್ಮದೊಡನೆ ಹಿಂದ ಕಳೆದ ಹೋದಂಥ ವಿಷಯ ಅಂದರೆ ಸುಖದು ಈ ವರ್ತಮಾನ ಕಾಲದಲ್ಲಿ ಆ ಪರಮಾತ್ಮದೊಡನೆ ಸಂಬಂಧ ಇಲ್ಲಲ್ಲ. ಸಂಬಂಧ ಐತೇನು? ಇಲ್ಲ. ಫಕ್ತ ಅದ್ರದ್ದು ಏನಾಯ್ತು ಸುಮ್ಮನೆ ಕುಂತಾಗ ಒಳಗೆ ಆ ವಿಷಯದ ಆಕಾರ ಆಗ್ತದೆ. ವಿಷಯ ಸುಮ್ಮ ಕೂತಾಗ ಅದು ಜ್ಞಾಪಕ ಮಾಡ್ತಾನೆ ಒಬ್ಬರೇ. ಹಂಗೆ ಸುಖ ಆಗಿತ್ತು ಅಲ್ಲಿ ಯಾನೇ ವಿಷಯ ಇರಲಿ, ಹಾಂ ನಿಮ್ಗೆ ಆನಂದ ಆಗೋ ವಿಷಯ ಸುಖ ಆಗಿತ್ತಲ್ಲ ಆಳಿ ಮೊದಲ. ಆ ಸುಖ ವಿಷಯ ಈಗ ಸದ್ಯ ಪರಮಾತ್ಮ ಸಂಬಂಧ ಇಲ್ಲ. ಈಗ ತಿರ್ಲಕತ್ತಿದ್ದೇವೆ ತಿಳ್ಕೊ. ಗುಲಾಬ್ ಜಾಮೂನ್ ಹಾಂ ವಿಷಯದ ಈಗ ಪರಮಾತ್ಮ ಭೋಗಸಲ್ಕತ್ತೇನ ವಿಷಯನೂ ಅದ, ಆನಂದ ಆಗ್ಲಿಕತ್ತದ ಅವನಿಗೆ. ಹಂಗೆ ಗುಲಾಬ್ ಜಾಮೂನ್ ಅಂತೆ ಈಗ ಸದ್ಯ ವಿಷಯ ಪ್ರತ್ಯಕ್ಷ ಪರಮಾತ್ಮನ ಸಂಬಂಧ ಇಲ್ಲ, ಸುಖಾರೇ ಆಗ್ಲಿಕತ್ತದ ಇಲ್ಲ. ಅದು ಹಿಂದೆ ಕಳೆದು ಸುಮ್ಮನೆ ನೆನಪು ಮಾಡ್ಲಕತ್ತೇನೆ. ಯಾಕೆ ಅತೀತ ಸುಖಾದಿಕನಕ अतीत सुखादिकन का ज्ञान स्मृति रूप ही है, प्रत्यक्ष रूप नहीं. अतीत सुखादिಗಳ ಜ್ಞಾನ ಏನದದು? ಸ್ಮೃತಿ ರೂಪ ही है, प्रत्यक्ष रूप नहीं. प्रत्यक्ष ಅದು ಅಲ್ಲ. यद्यपि अतीत सुखादिकन का भी प्रमाता से संबंध तो होया है. ಅತೀತ ಹಿಂದೆ ಕಳೆದು ಹೋಗಲ್ಪಟ್ಟಂಥ ಸುಖಾದಿಗಳದಾದರೂ ಕೂಡ ಪ್ರಮಾತಾಸೆ ಸಂಬಂಧ ತೋ ಹುಯಾ ಹೇ. ಸಂಬಂಧ ತೋ ಹುಯಾ ಅಂದರೆ ಏನು? ಹಿಂದೆ ಸಂಬಂಧಿತ ಆಗಿತ್ತು, ಹಿಂದೆ ಸಂಬಂಧ ಆಗಿತ್ತು. ಯಾವುದೇ ತಿನ್ನೋದಾಗಲಿ ನೋಡೋದಾಗಲಿ ಮುಟ್ಟೋದಾರೆ ಆಗಲಿ ಯಾವುದೇ ಸಂಬಂಧ ಮೊದಲು ಆಗಿತ್ತು. ಆಗ್ಲಾರ್ದು ಈಗ ಸುಖ ಆಗಲ್ಲ. ವಿಶೇಷ ಅದು ವಿಷಯ ಭೋಗಾಸಲಾರದೆ ಈಗ ಅವನಿಗೆ ಸುಮ್ಮನೆ ನೆನಪು ಮಾಡಿದ್ರೆ ವಿಷಯ ಭೋಗಾಸಲಾರ್ದೆ ಸುಖ ಹೆಂಗಾಗ್ತದೆ? ಆಗಲ್ಲ. ಸುಮ್ಕೆ ಸುಖ ಆಗ್ತದ ಆಗಲ್ಲ. ಆ ವಿಷಯ ಭೋಗಾಸನ ವಿಷಯ ನಷ್ಟ ಆಗ್ಯದ. ಸುಮ್ಮನೆ ಈಗ ಸ್ಮೃತಿ ಮಾಡ್ಲಕತ್ತಾನ, ನೆನಪು ಮಾಡ್ಲಕತ್ತಂದ್ರೆ ಹಿಂದೆ ಸಂಬಂಧ ಆಗಿತ್ತು. ಸಂಬಂಧ तो हुआ है, तथापि प्रत्यक्ष लक्षण में वर्तमान का ಅಂದ್ರೆ ಪದಕ ಪ್ರತ್ಯಕ್ಷ. ಈಗ ನಾವು ಲಕ್ಷಣ ಹೇಳ್ತಾರೆ ಅವ್ರಿಗೆ, ನಿಮ್ಗೆ ವರ್ತಮಾನ ಅದಲ್ಲ. ವರ್ತಮಾನ ಕಾ ಅಂದರೆ ತಿಳ್ಕೊಳ್ಳೋರಿಗೆ ತಿಳಿತದ. ವರ್ತಮಾನ ನ ಮತ್ತು ಕಾ ನಡ್ಬರ್ಕ ಪದ ಬರಿಬೇಕು. ಪದಕ ವರ್ತಮಾನ ಪದ. ಹಾಂ
ಮತ್ತು ಕಾರದಲ್ಲಿ ಹಾಂ, ಪದ ಬರಿಬೇಕು, ಪದ. ಪದ ಪದ ಹಾಂ ಬರೆದ್ರಿ. ನೋಡ್ರಿ ಅವ ಏನಂತಾನೀಗ, ನಾವು ಪ್ರತ್ಯಕ್ಷ ಲಕ್ಷಣದಲ್ಲಿ ವರ್ತಮಾನ ಪದದ ನಿವೇಶ ಅಂದ್ರೆ ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದ್ದೆವು. ಈ ಭೂತಕಾಲದಲ್ಲಿ ಹೋಗಬೇಡ, ವರ್ತಮಾನ ಪದ ಇಟ್ಟಿರೋಣದಿಂದ ಭೂತಕಾಲ ಕಳೆದು ಹೋಗಲ್ಪಟ್ಟಂಥ ವಿಷಯ ಸುಖ ಈಗಿಲ್ಲಲ್ಲ, ವಿಷಯ ಇಲ್ಲಲ್ಲ ಅಂತ ನೀ ಅಂತಿ. ಖರೆ ನಾವು ವರ್ತಮಾನ ಪದ ಲಕ್ಷಣದಲ್ಲಿ ಇಟ್ಟಿರೋಣದಿಂದ ಆ ಭೂತಕಾಲ ವ್ಯಾವರ್ತ ಮಾಡ್ತು, ಭೂತಕಾಲ ವ್ಯಾವರ್ತ ಮಾಡ್ತು. ಅದಕ್ಕೆ ಇಲ್ಲಿ ಹಿಂದೊಂದು ನಿಷ್ಕರ್ಷದಾಯಿತು. ನಿಷ್ಕರ್ಷ ಪ್ರತ್ಯಕ್ಷ ಕೈ ಆಯ್ತು ನೋಡಿ, ವಿಷಯ ಬಿ ಪ್ರತ್ಯಕ್ಷ ಕೈಯೇ. ಅಲ್ಲಿ ಒಂದು ಆಕಡೆ ಹಾಕ್ರಿ, ಒಂದು ತೆಳಗ ಹಿಂದೆ ಹಿಂದೆ 211 ಮ್ಯಾಲ ಮ್ಯಾಲ 211ದಾಗ 1 2 3 4 6ನೇ ಲೈನ್, ತಗ್ಗಿನ 6ನೇ ಲೈನ್. ಅಲ್ಲ ಅಲ್ಲ, ನಿಷ್ಕರ್ಷ ಹೈ ಇಲ್ಲ, ನಿಷ್ಕರ್ಷ ಹೈ ಇಲ್ಲ, ಹಾಂ ಅಲ್ಲಿ ಐತಲ್ಲ ಮುಂದೆ ಜ ಅದಲ್ಲ, ಜ ಎಲ್ಲ ಜ ಅದಲ್ಲ, ಅಲ್ಲಿ ಕೌನ್ಸ್ ಮಾಡಿ ಅದು ಒಂದು ಆ ಕಡೆ ಹಾಕಲಿ. ಅಂದ್ರೆ ಪ್ರಥಮ ಲಕ್ಷಣ ಅದು ज्या विषय का प्रमाता से वृत्ति द्वारा अथवा साक्षात संबंध होवे तिस विषय का ज्ञान प्रत्यक्ष है. सो विषय भी प्रत्यक्ष कही है. इಲ್ಲಿಗೆ ಕೌನ್ಸ್ ಮಾಡಬೇಕು, ಒಂದು ಆ ಕಡೆ ಹಾಕಬೇಕು. ದೊಡ್ಡ ಅಕ್ಷರ ನೋಡ್ರಿ, प्रत्यक्ष कही है, विषय भी प्रत्यक्ष कही है. विषय भी प्रत्यक्ष ದೊಡ್ಡ ಅಕ್ಷರ ಇಲ್ಲ, ಜಾಡ ಅಕ್ಷರ. विषय का ज्ञान प्रत्यक्ष है. प्रत्यक्ष प्रत्यक्ष आडू दೊಡ್ಡ ಅಕ್ಷರ ಅದ ತೆಳಗ, प्रत्यक्ष है. ज्ञान प्रत्यक्ष है, ದೊಡ್ಡಿಲ್ಲ ಅಕ್ಷರ ಜಾಡ, ಅದಕ್ಕಿಂತ ಮುಂದೆ ಐತಿ ನೋಡಿ, ಕೈಯೇ ಮುಂದೆ. ವಿಷಯನೂ ಪ್ರತ್ಯಕ್ಷ, ಅದಕ್ಕಿಂತ ಮುಂದೆ ಒಂದು ದೊಡ್ಡ ಅಕ್ಷರ ಪ್ರತ್ಯಕ್ಷ, ಅದಕ್ಕೆ ಆ ಲೈನ್ದಾಗೆ ಮುಂದೆ ಹಾಂ ಕೈ ಅಲ್ಲಿ ಕೌನ್ಸ್ ಮಾಡಿ, ಇದು ಪ್ರಥಮ ಲಕ್ಷಣ. ಈಗ ಇದು ಮಾಡು ಎರಡನೇ, ಅದ್ರ ಮೇಲೆ ಅವನ ಲಕ್ಷ್ಯ ಅತೀತ ಭೂತಕಾಲ ಕಳೆದು ಅದ್ರ ಮೇಲೆ ಶಂಕ ಮಾಡ್ಯ ನಾವು. ನಿಮ್ಗೆ ತಿಳಿತಿಲ್ಲ, ಹಿಂದೆ ಕಳೆದುಪಟ್ಟಂತ ಸುಖ ಪ್ರತ್ಯಕ್ಷ ಅವ್ರೇನು ಹೇಳಿರಲ್ಲ. ಸಾಕ್ಷಾತ್ ಸಂಬಂಧ ಸುಖಾದಿಗಳು ಘಟದೊಡನೆ ವೃತ್ತಿಯ ದ್ವಾರ ಸಂಬಂಧ, ಘಟದೊಡನೆ ಸಂಬಂಧ. ಸುಖಾದಿಗಳು ಸಾಕ್ಷಾತ್ ಸಂಬಂಧ ಅದಾವು ಅಂತ ಹೇಳಿದಾಗ ಅವ ಏನು ಮಾಡ್ದ, ಅಲ್ಲಿ ಹಿಂದೆ ಕಳೆದು ಹೋಗಲ್ಪಟ್ಟಂಥ ಸುಖಾದಿಗಳು ಈಗೆಲ್ಲಿ ಸಂಬಂಧ ಅದಾವ, ಅವನು ವಿಷಯ ಎಲ್ಲೇ ಇದ್ದೀವಿ, ವಿಷಯ ಇಲ್ಲಲ್ಲ, ವಿಷಯ ಇಲ್ಲ ಅಂದಾಗ ಅವರು ಏನು ಹೇಳಿದ್ರು, ಅದು ಜವಳ ನಾವು ಪ್ರತ್ಯಕ್ಷನಲ್ಲ, ಹಿಂದೆ ಕಳೆದು ಹೋಗಲ್ಪಟ್ಟಂಥ ವಿಷಯಗಳಿಗೂ ಪ್ರಮಾದೊಡನೆ ಸಂಬಂಧ ಇಲ್ಲದ ಮ್ಯಾಲ ನಾವು ಅದಕ್ಕೆ ಸ್ಮೃತಿದ ಹಾಕ್ತೇವೆ, ಪ್ರತ್ಯಕ್ಷ ಹಾಕಲ್ಲ. ಮತ್ತೇನಂದವ ಅಲ್ಲಿ ಆ ಹಿಂದಲ್ಲಿ ಅವನ ಸಂಬಂಧ ಆಗಿತ್ತಾನಿಲ್ಲ, ಹಿಂದವ ಯಾವುದೇ ಹುಡುಗಿಗಳು ಕೂಡಿದ ಮತ್ತು ಆಳಿ ಕೂಡಂಗಿಲ್ಲವ, ಮತ್ತು ಆಳಿಗಳ ಸಂಬಂಧ ಆಗಿತ್ತೇನಿಲ್ಲ ಅಪ್ಪ, ಹಿಂದಾಗಿದ್ರು. ಈಗ ನಾವು ಪ್ರತ್ಯಕ್ಷದ ಲಕ್ಷಣ ಮಾಡ್ಲಿಕ್ಕತ್ತಿದ್ದೆವು. ಪ್ರತ್ಯಕ್ಷ ಲಕ್ಷಣದಲ್ಲಿ ವರ್ತಮಾನ ಪದ ಇಟ್ಟಿದ್ದೆವು, ಅಂದಮೇಲೆ ಭೂತಕಾಲದಲ್ಲಿ ತಗೋಬೇಡ. ವರ್ತಮಾನ ಪದ ಇಟ್ಟಿರೋ ಲಕ್ಷಣದಲ್ಲಿ, ಪ್ರತ್ಯಕ್ಷದ ಲಕ್ಷಣದಲ್ಲಿ ನಾವು ವರ್ತಮಾನ ಪದ ಇಟ್ಟಿದ್ದೆವು. ಆ ಭೂತಕಾಲದಲ್ಲಿ ವಿಷಯ ಕಡೆ ಹೋಗಬೇಡ ಅಂತ ಹೇಳಿದರು. ಅದು ಸ್ಮೃತಿಯಿಂದಾಗೆ ಹೇಳಿದರು. ಜ್ಞಾನ ಸ್ಮೃತಿ ರೂಪೀ ಹೈ, ಅದು ಸ್ಮೃತಿದಾಗ ಪ್ರತ್ಯಕ್ಷದಲ್ಲಿ ಹೇಳಿದರು. ಸ್ಮೃತಿ ರೂಪೀ ಹೈ, ಪ್ರತ್ಯಕ್ಷ ನೈ. ಈಗ ಸ್ಮೃತಿ ಪ್ರತ್ಯಕ್ಷ ಹಾಕ್ರಿ ಅನ್ನೋದು ಸಂಬಂಧ ಅವ ಸುಖಾದಿಗಳ ಜ್ಞಾನ ಸಾಕ್ಷಾತ್ ಸಂಬಂಧ ಅಂತ ಇವ್ರು ಹೇಳಿದರು ಪೈಲ ಲಕ್ಷಣದಲ್ಲಿ. ಘಟಾದಿಗಳು ವೃತ್ತಿಯ ದ್ವಾರ ಸಂಬಂಧ, ಸುಖಾದಿಗಳು ಸಾಕ್ಷಾತ್ ಸಂಬಂಧ ಅದಾವ ಅಂತ ಇವ್ರ ಲಕ್ಷಣ ಹೇಳಿದಾಗ ಅವೇನಂದ,
ಆ ಹಿಂದೆ ಕಳೆದು ಹೋಗಲ್ಪಟ್ಟಂತಹ ಸುಖ ವಿಷಯಗಳು ಹಿಂದದ ಆಗ್ಯಾವದಲ್ಲ ಸುಖಾದಿ ವಿಷಯಗಳು. ಹಾಂ, ಅದಕ್ಕೆ ಇವರು ಅತೀತ ಭೂತಾದಿ ಅತೀತ ಭೂತಗಳು ವಿಷಯಗಳು ಈಗ ಸಂಬಂಧ ಇಲ್ಲ ಅಂದ್ರೆ ಅವು ಸ್ಮೃತಿದಾಗೆ ಹಾಕ್ರಿ. ಮತ್ತೆ ಅಂತಾನೆ ಅಲ್ಲ ಹಿಂದರ ಸಂಬಂಧ ಆಗೈತಲ್ಲ, ಅದು ಪ್ರತ್ಯಕ್ಷ ಅನ್ರಿ ವಿಷಯ. ಅಪ್ಪ ಈಗ ಸದ್ಯ ನಾವು ವರ್ತಮಾನ ಸಂಬಂಧ ಪದದ ಲಕ್ಷಣದಾಗ ಇಟ್ಟಿರೋದ್ರಿಂದ ಆ ಹಿಂದಿನ ಕಳೆದು ಹೋಗಲ್ಪಟ್ಟಂತಹ ಭೂತಕಾಲದ ವಿಷಯಗಳು ಅವೆಲ್ಲ ಸ್ಮೃತಿದಾಗೆ ಗಣ್ಣ, ಪ್ರತ್ಯಕ್ಷದಾಗ ಬರುವುದಿಲ್ಲ. ಅದಕ್ಕೆ ನಾವು ಈಗ ಲಕ್ಷಣದಾಗ ವರ್ತಮಾನ ಪದ ಇಟ್ಟಿರೋದ್ರಿಂದ ಭೂತಕಾಲದಲ್ಲಿ ವಿಷಯಗಳು ಪ್ರತ್ಯಕ್ಷ ಇಲ್ಲ. ठीक है. हाँ नोट. तथापि प्रत्यक्ष लक्षण में वर्तमान पद का निवेश है, निवेश है. प्रमाता से नोड़ी कौन मर्द प्रमाता से हाँ प्रमाता से कौन ಮಾಡಿ ಮ್ಯಾಲೆ ಎರಡು ಆಕಡೆ ಹಾಕ್ರಿ. ಹಾಕಿದ್ರಿ प्रमाता से वर्तमान संबंधी योग्य विषय प्रत्यक्ष कहिए. ಪ್ರಮಾತಾದೊಡನೆ ವರ್ತಮಾನ ಸಂಬಂಧ ಇರಬೇಕು. ಈಗ ಸದ್ಯ ವರ್ತಮಾನ ಹಾಂ, ಮತ್ತು ಆ ವಿಷಯ ಹೆಂಗಿರಬೇಕು? ಯೋಗ್ಯ ಇರಬೇಕು. ವಿಷಯ ಹೆಂಗಿರ್ಬೇಕಂದ್ರೆ ಯೋಗ್ಯ ಇರಬೇಕು. ಅದು ಹಿಂದಿನ ವಿಷಯ ಯೋಗ್ಯ ಇಲ್ಲ, ನೀವು ಒಂದೇಳು ಅಂದ್ರೂ ವಿಷಯ ಯೋಗ್ಯ ಇಲ್ಲ, ವರ್ತಮಾನವೂ ಇಲ್ಲ, ವಿಷಯ ಯೋಗ್ಯನೂ ಇಲ್ಲ. ಅಂಥದಕ್ಕೆ ವಿಷಯದ ಪ್ರತ್ಯಕ್ಷ. ಹಾಂ, ತ್ರಿಜಲಿ ಅದು ಕೌನ್ಸ್ ಮಾಡಿ ಈಗ ವಿಷಯ ಪ್ರತ್ಯಕ್ಷ, ಅದು ವಿಷಯ ಪ್ರತ್ಯಕ್ಷ ಅಂತ ಹೇಳ್ತಾರೆ ನೋಡಿ. ಪ್ರಮಾತಾಸೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯಿಕ ಜ್ಞಾನ ಪ್ರತ್ಯಕ್ಷ ಜ್ಞಾನ ಕೈಯೇ. ಇದು ಜ್ಞಾನದ ಪ್ರತ್ಯಕ್ಷ, ಅದು ವಿಷಯ ಪ್ರತ್ಯಕ್ಷ, ಇದು ಜ್ಞಾನ ಪ್ರತ್ಯಕ್ಷ. ಅದು ಮೊದಲು ಸುರತಿ प्रत्यक्ष ज्ञान का हेतु है. ಹಿಂದೆ ಫಸ್ಟ್ನೇ ಹೋಗಿತ್ತಿಲ್ಲ, ಪ್ರತ್ಯಕ್ಷ ಜ್ಞಾನ का हेतु ಅಂದ್ರೆ ಹಾಂ ಜ್ಞಾನಕ್ಕೆ ಕಾರಣ. ಜ್ಞಾನ ಪ್ರತ್ಯಕ್ಷ, ಜ್ಞಾನ ವಿಷಯ ಪ್ರತ್ಯಕ್ಷ. ಪ್ರಮಾತಾದೊಡನೆ ವರ್ತಮಾನ ಸಂಬಂಧ ಇರಬೇಕು, ವಿಷಯ ಯೋಗ್ಯ ಇರಬೇಕು, ಅದು ಪ್ರತ್ಯಕ್ಷ ವಿಷಯ ಆಯಿತು. ಇನ್ನು ಪ್ರಮಾತಾದೊಡನೆ ವರ್ತಮಾನ ಸಂಬಂಧಿ ಆ ಯೋಗ್ಯ ವಿಷಯದು ಅಯೋಗ್ಯ ಜ್ಞಾನ ಪ್ರತ್ಯಕ್ಷ ಜ್ಞಾನ ಅಂತ. ಪ್ರತ್ಯಕ್ಷ ಜ್ಞಾನ ಹಾಂ, ಎರಡು ಒಂದೇ ಒಂದೇ ಪರ. ವಿಷಯನೂ ಪ್ರತ್ಯಕ್ಷ, ಜ್ಞಾನನೂ ಪ್ರತ್ಯಕ್ಷ. ವಿಷಯನೂ ಪ್ರತ್ಯಕ್ಷ, ಜ್ಞಾನನೂ ಪ್ರತ್ಯಕ್ಷ. ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ನೋಡಿ. ಹಿಂದ जैसे घट का प्रत्यक्ष ज्ञान होवे तब घट प्रत्यक्ष ऐसा व्यवहार होवे. प्रत्यय द्वारा साक्षात संबंध विषय का ज्ञान प्रत्यक्ष है. 1 2 3 4 तळಗಿನ 4ನೇ ಲೈನ್ ನೋಡ್ರಿ, ಹಿಂದಿನ ಪೇಜ್ ಮೇಲೆ. घट का प्रत्यक्ष ज्ञान हुए तब घट का प्रत्यक्ष हुए. घट का प्रत्यक्ष ज्ञान हुए वृत्तीय द्वारा अथवा साक्षात संबंध हुए किस विषय का ज्ञान प्रत्यक्ष है. और सो विषय भी प्रत्यक्ष है. जैसे घट का प्रत्यक्ष ज्ञान होवे, ಇದು ಕೊಡ ಅಂತ ತಿಳಿದ. ಸೊ ಘಟ್ भी प्रत्यक्ष ऐसा व्यवहार हुए. घटनु प्रत्यक्ष ಐತಿ, ವಿಷಯನೂ ಪ್ರತ್ಯಕ್ಷ, ಜ್ಞಾನೂ ಪ್ರತ್ಯಕ್ಷ. ಪ್ರಮಾತಾದೊಡನೆ ಯಾವ ಕಾಲದಾಗ ವರ್ತಮಾನ ಸಂಬಂಧ ಇರಬೇಕು ಮತ್ತು ವಿಷಯ ಯೋಗ್ಯ ಇರಬೇಕು. ವಿಷಯ ಯೋಗ್ಯ ಇರಬೇಕು, ಅದಕ್ಕೆ ಆ ವಿಷಯ ಪ್ರತ್ಯಕ್ಷ. ಇನ್ನು ಪ್ರಮಾತಾದೊಡನೆ ವರ್ತಮಾನ ಸಂಬಂಧಿ ಈ ಕಲ್ಪ ಅಂತಿದೆ, ಯೋಗ್ಯ ವಿಷಯ ಇರಬೇಕು, ವಿಷಯ ಯೋಗ್ಯ, ಅದರ ಜ್ಞಾನ ಪ್ರತ್ಯಕ್ಷ ಜ್ಞಾನ. ಈಗ ನಾವು ಆ ವಿಷಯದಲ್ಲಿ ಯೋಗ್ಯ ಪದ ಇಟ್ಟಿದ್ದೇವೆ. ಬರೀ ವಿಷಯ ಇಡಬೇಕು, ವಿಷಯ ಪ್ರತ್ಯಕ್ಷ. ಆ ವಿಷಯದಲ್ಲಿ ಯೋಗ್ಯತೆ ಯಾಕಿಟ್ಟಿದೆ ಅಂತ ಹೇಳ್ತಾರೆ. ಜೋ ಯೋಗ್ಯ ನಹಿ ಕಹೇತು ಅಂದ್ರೆ ಪದ, ಯೋಗ್ಯ ಪದ
ಲಕ್ಷಣದಲ್ಲಿ ಯೋಗ್ಯ ಅನ್ನೋದೊಂದು ಪದ ಇಟ್ಟಿರ್ತೀವಲ್ಲ, ಆ ಯೋಗ್ಯ ಮುಂದೆ ಪದ ಬರ್ಕೊಂಡ್ರೆ ನಿಮ್ಗೆ ತಿಳ್ಕೋಸಲಕ್ಕ ತಿಳಿಸಲಕ್ಕ ಏನು ಯೋಗ್ಯ ಇರ್ತದೆ ಪದ ಪದ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಪದ ಅಂದ್ರೆ ಏನು? ಹಾಡೋದು. ಪದ ಅಂದ್ರೆ ಶಬ್ದ. ಹಾಂ, ಶಬ್ದ. ಹಾಂ, ವಾಚಕ ಶಬ್ದ, ನಾಮ, ಪದ ಅಂತ. घटपद, घटपद, पद कहिए, ठीक है। ನೋಡಿ, जो ಯೋಗ್ಯ ಪದ ನಹಿ ಕಹೆ ತೋ, ನಾವು ಒಂದು ವೇಳೆ ಈ ಲಕ್ಷಣದಲ್ಲಿ ಯೋಗ್ಯ ಪದ ಜರ ಇಲ್ದ ಹೋಗಿದ್ದಾದರೆ ಧರ್ಮಾಧಿಕ ಸದಾ ಪ್ರಮಾತಾಕ್ಕೆ ಸಂಬಂಧಿ ಹೈ. ಧರ್ಮ ಅಧರ್ಮ ಸುಖ ದುಃಖ ಯಾವಾಗಲೂ ಪರಮಾತ್ಮದೊಡನೆ ಸಂಬಂಧಿನೇ ಅದಾವ. ಧರ್ಮಾದಿಗಳು ಯಾವಾಗಲೂ ಪರಮಾತ್ಮದೊಡನೆ ಸಂಬಂಧಿನೇ ಅದಾವ. ಧರ್ಮಾದಿक सदा प्रत्यक्ष है, सदा परमात्मा के संबंधी है. ಯಾತೆ ಸದಾ ಈ ಪ್ರತ್ಯಕ್ಷ ಕಯೇ ಚಾಹಿಯೇ. ಅದಕ್ಕೆ ಧರ್ಮಾದಿಗಳು ಯಾವಾಗಲೂ ಪ್ರತ್ಯಕ್ಷ ಅಂತ ಹೇಳಬೇಕಾಗ್ತದ. ಧರ್ಮಾದಿಗಳು ಪ್ರತ್ಯಕ್ಷ ಇಲ್ಲ, ಧರ್ಮಾದಿಗಳು ಪ್ರತ್ಯಕ್ಷ ಇಲ್ಲ. ಧರ್ಮಾದಿಗಳು ಧರ್ಮ ಅಧರ್ಮ ಪುಣ್ಯ ಪಾಪ ಅವು ಪ್ರತ್ಯಕ್ಷ ಇಲ್ಲ. ಧರ್ಮ ಅಧರ್ಮ ಏನದಾವಲ್ಲ, ನಿಮ್ಗೆ ಧರ್ಮ ಮೂಲಕವಾಗಿ ಸುಖ, ಅಧರ್ಮ ಮೂಲಕವಾಗಿ ದುಃಖ. ಧರ್ಮ ಅಧರ್ಮಗಳು ಸುಖ ದುಃಖ ಕುಳ್ಳಕ್ಕೆ ಯೋಗ್ಯ ಅದಾವ. ನಿಮ್ಗೆ ಧರ್ಮ ಅಧರ್ಮಗಳು ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಧರ್ಮ ಅಧರ್ಮಗಳು ಧರ್ಮ ಮೂಲಕವಾಗಿ ನಮ್ಗೆ ಸುಖ ಆಗ್ತದೆ, ಅಧರ್ಮ ಮೂಲಕವಾಗಿ ನಮ್ಗೆ ದುಃಖ ಆಗ್ತದೆ. ಅಂದ್ರೆ ನಿಮ್ಗೆ ಸುಖ ದುಃಖ ಕುಳ್ಳಕ್ಕೆ ಧರ್ಮ ಅಧರ್ಮಗಳು ಅದಾವ, ಬಟ್ ಅವು ತಾನೇ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ಅವುಗಳಲ್ಲಿ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತೆ ಇಲ್ಲ. ಹೆಂಗಂದ್ರೆ ಮುಂದೆ ಹೇಳ್ತಾರ ಹೆಂಗಂದ್ರೆ ಒಬ್ಬ ಮನುಷ್ಯ ದುಡ್ಲಿಕ್ಕೆ ಭಾರಿ ದುಡಿತಾನ, ಪಣ ತಂದೆ ಆಗಲಿಕ್ಕೆ ಯೋಗ್ಯತೆ ಇಲ್ಲ. ದುಡ್ಲಿಕ್ಕೆ ಯೋಗ್ಯದ್ದಾನ, ತಂದೆ ಆಗಲಿಕ್ಕೆ ಯೋಗ್ಯ ಇಲ್ಲ. ಗೊತ್ತಿಲ್ಲ, ದುಡಿತಾನ, ಅವನಲ್ಲಿ ಸಾಮರ್ಥ್ಯ ಇಲ್ಲ. ದುಡ್ಲಿಕ್ಕೆ ಯೋಗ್ಯದ್ದಾನ, ಭಾರಿ ದುಡಿತಾನ, ಪಣ ಅವನಲ್ಲಿ ಜನನತ್ವಕ್ಕೆ ಯೋಗ್ಯ ಇಲ್ಲ. ಪುಣ್ಯ ಪಾಪಗಳು ಸುಖ ದುಃಖ ಕುಳ್ಳಕ್ಕೆ ಯೋಗ್ಯ ಇದ್ದಾವ, ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯ ಇಲ್ಲ. ತಿಳಿತಾ? ಯೋಗ್ಯ ಪದ नहीं कहे तो धर्माधिक सदा परमात्मा के संबंधी है. ಯಾಕೆ ಸದಾ ಈ ಪ್ರತ್ಯಕ್ಷ ಕೈ ಚಾಯಿ. ಮತ್ತೆ ಯಾವಾಗಲೂ ಪ್ರತ್ಯಕ್ಷ ಅಂತ ಹೇಳ್ಬೇಕಾಗ್ತಾವು, ಯಾವಾಗಲೂ ಪ್ರತ್ಯಕ್ಷ ಆಗಲ್ಲ. ಯಾವಾಗ ನಿಮಿತ್ತ ಮೂಲಕವಾಗಿ ಅವರ ತಿಳಿತು ಇಲ್ಲ, ಅವರ ತಿನಕ ಶಬ್ದಾದಿಕನ್ से ज्ञान हुए है, ಸೊ ಪ್ರತ್ಯಕ್ಷ ಜ್ಞಾನ ಕಯಾ ಚಾಹಿಯೇ. ಶಬ್ದಾದಿಗಳಿಂದ ಅವುಗಳ ಜ್ಞಾನ ಏನಾಗ್ತದ, ಅದು ಪ್ರತ್ಯಕ್ಷ ಜ್ಞಾನ ಅಂತ ಹೇಳಬೇಕಾಗುತ್ತದೆ. ಶಬ್ದಾದಿಗಳಂದ್ರೆ ವೇದರೂಪ ಶಬ್ದ ಅದ, ಧರ್ಮ ಅಧರ್ಮ ಹಿಂಗೆ ವೇದರೂಪ ಶಬ್ದ ಅದಲ್ಲ. ಶಬ್ದ ಧರ್ಮಾದಿ ಪ್ರತ್ಯಕ್ಷ ಯೋಗ್ಯ ನಹಿ. ಶಬ್ದಾದಿಕನ್ से ಜ್ಞಾನ ಹುವೆ ಅಂದ್ರೆ ಅವು ವೇದರೂಪ ಶಬ್ದ ಹಿಂಗೆ ತಿಳ್ಕೊರಿ. ಇನ್ನೊಂದು ಅರ್ಥ ಏನು, ಓಹೋ ಭಾರಿ ಪುಣ್ಯವಾನ್ರಿ ಇವರು, ಇವರು ಧರ್ಮನಿಷ್ಠರು, ಬಾಬಾ ಅವ ಅಧರ್ಮ ಅದಾನ. ಶಬ್ದ ಶಬ್ದದಿಂದ ಅನುಮಾನದಿಂದ ತಿಳ್ಕೊ. ठीक है. धर्माधिक प्रत्यक्ष योग्य नहीं. शब्द ज्ञान प्रत्यक्ष ज्ञान कया चाहिए, परंतु धर्माधिक प्रत्यक्ष योग्य नहीं. ಧರ್ಮಾದಿಗಳು ಪ್ರತ್ಯಕ್ಷ ಯೋಗ್ಯ ಇಲ್ಲ. ಅಂದ್ರೆ ಧರ್ಮಾದಿಗಳು ಆ ಪರಮಾತ್ಮದೊಡನೆ ಸಂಬಂಧ ಇದ್ರೂ ಪ್ರತ್ಯಕ್ಷ ಇಲ್ಲ, ಸಂಬಂಧ ಇದ್ರೂ ಪ್ರತ್ಯಕ್ಷ ಇಲ್ಲ. ಯಾತೆ प्रत्यक्ष लक्षण में योग्य पद के निवेशते दोष नहीं. ನಾವು ಯೋಗ್ಯ ಪದ ಇಟ್ಟಿರೋದ್ರಿಂದ ದೋಷ ಬರಲಿಲ್ಲ. ಯೋಗ್ಯ ಪದ ಯಾಕೆ ಇಟ್ಟಿದೆವು ಅಂತ ಹೇಳಿದರು. ಪ್ರತ್ಯಕ್ಷ ಇಲ್ಲ. ನಾವು ಯೋಗ್ಯ ಪದ ಯಾಕೆ ಇಟ್ಟಿದೆವು, ಧರ್ಮಾಧರ್ಮ ಧರ್ಮಾಧರ್ಮ ಪ್ರಮಾತಾಸೆ ವರ್ತಮಾನ ಸಂಬಂಧಿ ಮೊಟ್ಟ ಮೊದಲು ಬೇಕಾದ್ರೆ ವರ್ತಮಾನ ಸಂಬಂಧಿ ಯಾಕೆ
ಅವು ಇಲ್ರಿಪ್ಪ, ಸುಖ ದುಃಖಾದಿಗಳು ಪೂರ್ವ ಅನುಭವ ಅದರಿಪ್ಪ, ಪರಂತು ವರ್ತಮಾನ ಇಲ್ರಿ ಅವು. ಅಂದರೆ ಭೂತಕಾಲದಲ್ಲಿ ಕಳೆದೋಗಲ್ಪಟ್ಟಂತಹ ಸುಖ ವಿಷಯ ಈಗ ಸದ್ಯ ಅದನ್ನು ಇಲ್ರಿಪ್ಪ, ವಿಷಯ ಇಲ್ಲ, ವಿಷಯ ವಿಷಯ ಇಲ್ಲ. ವಿಷಯ ಇಲ್ಲ. ಸೋಮ ಅವನಿಗೆ ನೆನಪಾಗ್ಲಿಕ್ಕೆ ವಿಷಯ ಇಲ್ಲ. ಅದಕ್ಕೆ ನಾವು ವರ್ತಮಾನ ಸಂಬಂಧಿ ಪದ ಇಟ್ಟಿದ್ದೆವು. ಭೂತಕಾಲದಲ್ಲಿ ವಿಷಯ ಆಗಿ ಹೋಗ್ಯದ, ಈಗ ಸದ್ಯ ಅದೇನು ವಿಷಯ. ಅದಕ್ಕೆ ನಾವು ಪ್ರಮಾತಾದೊಡನೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯ ಬೇಕು. ನಾವು ಯೋಗ್ಯ ಯೋಗ್ಯ ಒಂದು ವಿಷಯದಲ್ಲಿ ವಿಶೇಷಣ ಯೋಗ್ಯ, ಇದು ವಿಶೇಷಣ ವಿಷಯ ಅದನ್ನೇ. पण ಈ ವಿಷಯದಲ್ಲಿ ಯೋಗ್ಯ ವಿಶೇಷಣ ಯಾಕೆ ಇಟ್ಟಿದ್ದೆವು ಅಂದ್ರೆ ಧರ್ಮಾದಿಗಳು ಪ್ರಮಾತದೊಡನೆ ಯಾವಾಗಲೂ ಸಂಬಂಧನೇ ಅದಾವ, ಪರಂತು ಅವು ವಿಷಯಗಳು ಯೋಗ್ಯ ಇಲ್ಲಲ್ಲ, ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯ ಇಲ್ಲಲ್ಲ. ಅದಕ್ಕೆ ನಾವು ಯೋಗ್ಯ ಇಟ್ಟಿದ್ದೆವು ಲಕ್ಷಣದಲ್ಲಿ. ठीक लक्षण में योग्य पद के निवेशते, योग्य पद के निवेशते दोष नहीं. योग्यता अयोग्यता अनुभव के अनुसार अनुमेय है. योग्यता अयोग्य अनुभव अनुसारವಾಗಿ अनुमान ಮಾಡ್ರಿ. जहाँ वस्तु में प्रत्यक्षता का अनुभव होवे तामे योग्यता. ಯಾವ ವಸ್ತುವಿನಲ್ಲಿ ಪ್ರತ್ಯಕ್ಷ ಅನುಭವ ಆಗ್ತದ ಅದರದು ಯೋಗ್ಯ ಅಂತ ತಿಳ್ಕೊರಿ. ಈಗ ಘಟ ನಿಮಗೆ ಪ್ರತ್ಯಕ್ಷ ಐತೇನಿಲ್ಲ? ಘಟ ಪ್ರತ್ಯಕ್ಷ ಐತಿಲ್ಲ, ಇದು ಪ್ರತ್ಯಕ್ಷ ಐತಿಲ್ಲ, ಇದರಲ್ಲಿ ಯೋಗ್ಯತೆ ಅಂತ ತಿಳ್ಕೊರಿ. ತಿಳಿತಿಲ್ಲ? ಈ ಸುಖ ದುಃಖಗಳು ನಿಮಗೆ ಪ್ರತ್ಯಕ್ಷ ಆಗ್ಯಾವ, ಅವಕರಲ್ಲಿ ಯೋಗ್ಯತೆ ಅಂತ ತಿಳ್ಕೊರಿ. ಬ್ರಹ್ಮ ಪ್ರತ್ಯಕ್ಷ ಆಗ್ಯಾನೀಗ, ಯೋಗ್ಯ ಅಂತ ತಿಳ್ಕೊರಿ. और जहाँ में प्रत्यक्षता का अनुभव नहीं होवे तामे अयोग्यता. ये अनुमान ಅಥವಾ ಅರ್ಥಾಪತ್ಯ ಜ್ಞಾನವೇ. ಯಾವುದರಲ್ಲಿ ಪ್ರತ್ಯಕ್ಷತಾದು ಅನುಭವ ಆಗಿಲ್ಲ ಅದರಲ್ಲಿ ಅಯೋಗ್ಯತಾ ಅಂತ ತಿಳ್ಕೊರಿ. ಜಾಮೆ ಪಾಪ ಪುಣ್ಯದಲ್ಲಿ, ಸಂಸ್ಕಾರದಲ್ಲಿ, ಸ್ನೇಹದಲ್ಲಿ, ಇಷ್ಟು ಸ್ಥಳದಲ್ಲಿ ಅವು ಪ್ರತ್ಯಕ್ಷ ಇಲ್ಲ. ತಾಮೆ ಅಯೋಗ್ಯತಾ ಯ ಅನುಮಾನತ್ವ ಅರ್ಥಾಪತ್ತಿ ಸೇ ಹೋವೇ ಹೇ. ಅದು ಅನುಮಾನದಿಂದ ಆದರೆ ಅಥವಾ ಅರ್ಥಾಪತ್ತಿಯಿಂದ ತಿಳ್ಕೊರಿ. ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲವು. ಪಾಪ ಪುಣ್ಯ ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಅದರಂತೆ ಸಂಸ್ಕಾರ ಇಲ್ಲ, ಸ್ನೇಹ ಇಲ್ಲ. ಅದಕ್ಕೆ ಅವು ಹೆಂಗೆ ಪಾಪ ಪುಣ್ಯಂ ಪಕ್ಷ ಅನುಮಾನದಿಂದ ಹೆಂಗೆ ತಿಳ್ಕೊಬೇಕ್ರಿ ನಾವು? ಪಾಪ ಪುಣ್ಯಂ ಪಕ್ಷಕೃತ್ಯ ಅಯೋಗ್ಯತ್ವಂ, ಅದಕ್ಕೆ ಹ್ಯಾಂಗೆ ಸಿದ್ಧ ಮಾಡ್ತೀರಿ? ಅಯೋಗ್ಯತ್ವಂ ಸಾಧ್ಯತೆ ಅಪ್ರತ್ಯಕ್ಷತ್ವಾತಿದೇತು ಯತಃ ವಾಯು. ಅನುಮಾನ ನಿಮ್ಗೆ ತಿಳಿತದೆ? ಅನುಮಾನದಿಂದ ತಿಳ್ಕೊರಿ ಅಂತ ನಮ್ಮ ಅನುಮಾನದಿಂದ ಪ್ರತ್ಯಕ್ಷರಿಲ್ಲ, ಅನುಮಾನದಿಂದ ತಿಳ್ಕೊರಿ. ಅನುಮಾನದಿಂದ ಹ್ಯಾಂಗೆ ತಿಳ್ಕೊಬೇಕು ನಾವು? ಪಾಪ ಪುಣ್ಯ ಇದು ಪಕ್ಷ, ಅಯೋಗ್ಯ ಅದರಲ್ಲಿ ಅಯೋಗ್ಯತಾ ಸಿದ್ಧ ಮಾಡ್ತೇವೆ. ಎದನ್ನು ಹೇಳ್ತೀವಿ? ಅದು ಪ್ರತ್ಯಕ್ಷನೇ ಇಲ್ಲ ಅಂತ ಕಾರಣ. ಅದೇ ಹೇಗಂದ್ರೆ ವಾಯು ಅಂತೆ. ತಿಳಿದ? ಅಪ್ರತ್ಯಕ್ಷತ್ವ. ಆಕಾಶ ಪ್ರತ್ಯಕ್ಷ ಐತಿ, ವಾಯು ತಗೋಬೇಕು. ವಾಯು ಅಯೋಗ್ಯ ಅನುಮಾನ ಮಾಡ್ತಾನೆ ಎಲ್ಲಿ ಪ್ರತ್ಯಕ್ಷ ಆಕಾಶ ಆದ್ರೂ ಅನುಭವ ಅಂದ್ರೂ ವಾದದ. ವಾಯುದಲ್ಲಿ ಏನಿಲ್ಲ, ವಾಯು ರೂಪನ ಅಷ್ಟೆ, ವಾಯು ಪ್ರತ್ಯಕ್ಷ ಇಲ್ಲ. वायु रूपों इन सुख दुख के प्रत्यक्ष ज्ञान के असंभव का ज्ञान अर्थापत्ति प्रमाण है. पाप पुण्य अयोग्यता का कल्पना अर्थापत्ति प्रमाण है. ज्ञान अनुमान अर्थापत्ति ತಿಳಿಯಲ್ಲ ಬಿಡ. ಅನುಮಾನ ಅಥವಾ ಅರ್ಥಾಪತ್ತಿ ಸೇ ಜ್ಞಾನ ಹೋವೆ. ಅನುಮಾನ ಇದು ಒಟ್ಟು ಏನು ಹೇಳ್ಕತ್ತಾರ, ಇದರಲ್ಲಿ ಯೋಗ್ಯತಾ ಇಲ್ಲ. ಪ್ರತ್ಯಕ್ಷ ಅನುಭವ ಯಾವುದ್ರ ಆಗ್ತದ ಯೋಗ್ಯತಾ ತಿಳಿರಿ. ಪ್ರತ್ಯಕ್ಷ ಯೋಗ್ಯತಾ ಇಲ್ಲ ಅಂದ್ರೆ ಅದು ಅಯೋಗ್ಯ ಅಂತ ತಿಳಿರಿ. ಸುಖ ದುಃಖಗಳು ಪ್ರತ್ಯಕ್ಷ ಆಗ್ಲಿಕ್ಕೆ ಘಟ ಪ್ರತ್ಯಕ್ಷ ಆಗ್ತದಲ್ಲ, ಅವುಗಳಲ್ಲಿ ಯೋಗ್ಯತೆ ಐತಿ ಅಂತ ತಿಳ್ಕೊರಿ. ಯಾವುದರಲ್ಲಿ ಪ್ರತ್ಯಕ್ಷ ಆಗ್ಲಿಕ್ಕೆ ಯೋಗ್ಯತೆ ಅವು ಅಯೋಗ್ಯ ಅಂತ ತಿಳ್ಕೊರಿ ಅಂತ ಇಟ್ಟು ಹೇಳಿದ್ರು. ಅವು ಅನುಮಾನ ಅರ್ಥಾಪತ್ತಿ ತಿಳ್ಕೊರಿ. ತಿಳ್ಕೊಂಡ್ಬಿಡ್ರಿ ಹೋಗಿ. ಅವೆಲ್ಲ ಬರ್ಕೊಂಡು ಯೋಗ್ಯತಾ ಅಯೋಗ್ಯತಾ ಇಸ್ ರೀತಿ ನ್ಯಾಯಾಂಗ को भी माननी चाहिए. ಈಗ ನಾವು ಏನು ಯೋಗ್ಯತಾ ಅಯೋಗ್ಯತೆ ಹೇಳಿದೇವಲ್ಲ, ಅವ್ರು ಅನುಮಾನ ಪ್ರಮಾಣದಿಂದ ಹೇಳ್ತಾನಮ್ಮ. ಯಾವಾಗಲೂ ಅನುಮಾನ ಪ್ರಮಾಣದಿಂದ
ನ್ಯಾಯಿಕರು. ಅದಕ್ಕೆ ನ್ಯಾಯಿಕರಿಗೂ ಕೂಡ ಇದು ಒಪ್ಪಬೇಕಾಗುತ್ತದೆ. ಕಾಯಿದೆ ತಿನ್ಕೆ ಮತ್ ಮೇ ಸುಖಾಧಿಕ ಧರ್ಮಾಧಿಕ ಆತ್ಮಕ್ಕೆ ಧರ್ಮ ಹೈ. ಅವ್ರ ಮತದಲ್ಲಿ, ಯಾರ ಮತದಲ್ಲಿ? ನ್ಯಾಯಿಕ ಮತ. ಸುಖ ಅದರ ದುಃಖಗಳು ಅವು ಆತ್ಮನ ಧರ್ಮ ಅಂತಾರ. ಆತ್ಮನ ಒಟ್ಟು ಎಷ್ಟು ಧರ್ಮಗಳು ಹೇಳ್ಯಾರ? 14 ಸುಖ ದುಃಖ ದ್ವೇಷ 14 ಆತ್ಮನ ಗುಣಗಳು ಧರ್ಮಗಳು. ಧರ್ಮ ಇಲ್ಲ ನಿಮ್ಗೆ ಗೊತ್ತಾಗ ತರ್ಕ ಸಂಗ್ರಹದಾಗ ಪ್ರತ್ಯಕ್ಷ ಪ್ರಮಾಣದಾಗ ಹೋಗ್ಯದಿದ್ವು. ಇವಿಷ್ಟು ಆತ್ಮನ ಧರ್ಮಗಳು. ಆತ್ಮನ ಧರ್ಮಗಳು ಆತ್ಮನ ಬಿಟ್ಟು ತೋರುವುದಿಲ್ಲ, ಆ ಧರ್ಮ ಬಿಟ್ಟು ಆತ್ಮನೂ ತೋರುವುದಿಲ್ಲ. ಆತ್ಮಕ್ಕೆ ಧರ್ಮ ಹೈ. ಜ್ಞಾನಾಧಿಕರಣ ಆತ್ಮ ಇವು ಸಂಬಂಧದಿಂದ ತೋರ್ತಾ ಇರ್ತದೆ. ಯಾವುದು ಜ್ಞಾನಕ್ಕೆ ಅಧಿಕಾರವಾಗಿರುವಂಥದ್ದು ಆತ್ಮ ಅಂತ ಅವ್ರಿಗೆ ಹೇಳ್ತಾರೆ. ಆಯಿತು. ಆತ್ಮನದು ಏನು ಧರ್ಮಗಳು ಹೇಳಿದೆವು, ಆ ಧರ್ಮಗಳು ಆತ್ಮನ ಬಿಟ್ಟು ತೋರುವುದಿಲ್ಲ, ಆತ್ಮನ ಬಿಟ್ಟು ತೋರುವುದಿಲ್ಲ. ಧರ್ಮ ಬಿಟ್ಟು ಆತ್ಮನೂ ತೋರುವುದಿಲ್ಲ ಅಂತಾರೆ ಅವರು. ಬರೀ ಆತ್ಮ ಏನು ತೋರೋದಿಲ್ಲ, ಆ ಧರ್ಮ ಸಹಿತಗೆ ತೋರ್ತಾನೆ. ಅಹಂ ಸುಖಿ, ಅಹಂ ಕರ್ತ. ಆ ಸುಖ ವಿಷಯ ಮತ್ತು ಆತ್ಮ ಎರಡು ಕೂಡ ತೋರ್ತಾನೆ ಅಂತಾರೆ ಅವರು. ಸುಖ ವಿಷಯ ಬಿಟ್ಟು ತೋರಲ್ಲ, ಸುಖ ಇದು ಆತ್ಮ ಧರ್ಮ ಅಂತಾರೆ ಅವರು. ಸುಖಾಧಿಕ ಧರ್ಮಾಧಿಕ ಆತ್ಮಕ್ಕೆ ಧರ್ಮ ತಿನ್ಸೆ ಅವಳದಿಂದ ಹ್ಯಾಂಗೆ ಜ್ಞಾನ ಆಗ್ತದ? ತಿನ್ಸೆ ಆ ಸುಖಾಧಿಕನ್ಸೆ मन संयुक्त समवाय संबंध भी सर्वसे ಹೇಳಿ ಆತ್ಮಕ್ಕೆ ಧರ್ಮಯ ತಿನ್ಸೆ ಅವುಗಳ ದೊಡ್ಡನೆ ಇಲ್ಲ ತಿನ್ಸೆ ಅವುಗಳ ದೊಡ್ಡನೆ मन संयुक्त समवाय संबंध भी सर्व से मन का है. ಮೊದಲು ಆತ್ಮ ಮನಸ್ಸಿಂದು ಸಂಯೋಗ ಆಗ್ತದೆ. ಆತ್ಮ ಮನಸ್ಸಿಂದು ಮೊದಲು ಸಂಯೋಗ ಆಗ್ತದೆ. ಆ ತದನಂತರ ಮನ ಸಂಯುಕ್ತ ವಿಷಯದೊಡನೆ ಸಂಬಂಧ ಆಗ್ತದೆ. ಅಲ್ಲಿಂದ ಆತ್ಮ ಆ ಸುಖಿ ದುಃಖಿ ಎಲ್ಲ, ಯಾಕಂದ್ರೆ ಆತ್ಮ ಜ್ಞಾನ ಗುಣ ಉಳ್ಳವ. ಅದರ ಆತ್ಮ ಮನಸ್ಸಿನ ಸಂಯೋಗ ಆದ ಮ್ಯಾಲ ಮನ ವಿಷಯಗಳ ಸಂಬಂಧ, ಸಮವಾಯ ಸಂಬಂಧ, ಗುಣ ಗುಣಿಗೆ ಜ್ಞಾನ ಅದು ಹಿಂದೆ ಪ್ರತ್ಯಕ್ಷ ಪ್ರಮಾಣದ ಎಲ್ಲ ಪ್ರಕ್ರಿಯೆ ಹೋಗ್ಯಾವ. ಹ್ಯಾಂಗ ಸಂಬಂಧ? ಆತ್ಮ ಮನುಷ್ಯನ ಸಂಯೋಗ ಮೊದಲು ಆಗ್ತೈತಿ. ಅಲ್ಲಿಂದ ಮನ ವಿಷಯಗಳು ಸಂಬಂಧ, ಅಲ್ಲಿಂದ ವಿಷಯಗಳ ಪ್ರತ್ಯಕ್ಷ. ಅಹಂ ಸುಖಿ ಅಂತ ಆತ್ಮ ಡೈರೆಕ್ಟ್ ತಿಳಿಯಲ್ಲ ಅಂತಾರ ಅವರು. ಆತ್ಮ ನಾ ಸುಖಿ ದುಃಖಿ ಅಂತ ಗುಣದ ಪ್ರತ್ಯಕ್ಷ ಮಾಡ್ಕೋತಾನ. ಅವ ಜಡ ಇದ್ದಾನ ಅಂತಾರ ಅವರು. ಆತ್ಮ ಹೆಂಗಿದ್ದಾನೆ? ಜಡ ಅಂತ ಹೇಳ್ತಾರೆ. ತಥಾಪಿ ಯೋಗ್ಯತಾ ಹೋನೇತೆ ಸುಖಾಧಿಕನ ಕಾ ಮಾನಸ ಸಾಕ್ಷಾತ್ಕಾರ ಹೋವೇ. ಸುಖಾದಿಗಳು ಯೋಗ್ಯತಾ ಹೋನೇತೆ ಸುಖಾಧಿಕನ ಕಾ ಅಂದ್ರೆ ಒಟ್ಟು 11 ಸಾಧನ ಗುಣಗಳು ಮಾನಸ ಸಾಕ್ಷಾತ್ಕಾರ ಹೋವೇ. ಅವು ಒಟ್ಟು ಪ್ರತ್ಯಕ್ಷ ಪ್ರಮಾಣದಾಗ ಅವು ಎಷ್ಟೋ ಎಲ್ಲ ಕೊಟ್ಟರು. साक्षात्कार हुए. योग्यता के अभाव थे धर्माधिकन का साक्षात्कार हुए नहीं. ಆ ಧರ್ಮಾದಿಗಳಲ್ಲಿ ಯೋಗ್ಯತಾ ಅಭಾವದಿಂದ ಅವುಗಳ ಸಾಕ್ಷಾತ್ಕಾರ ಆಗುವುದೇ ಇಲ್ಲ. ಯಾಕೆ? ಯೋಗ್ಯತಾ ಅಯೋಗ್ಯತಾ ಸರ್ವಮತ ಮೇ ಅಂಗೀಕರಣೀಯ ಹೈ. ಯೋಗ್ಯತಾ ಇವುಗಳಲ್ಲಿ ಯೋಗ್ಯತಾ ಇಲ್ಲ, ಸುಖ ದುಃಖಗಳಲ್ಲಿ ಯೋಗ್ಯತಾ ಐತಿ. ಇವು ಎಲ್ಲರ ಮತದಲ್ಲಿ ಅಂಗೀಕರಣೀಯ ಒಪ್ಪಲಿಕೆ ಬೇಕು, ಎಲ್ಲರೂ ಒಪ್ಪಲಿಕೆ ಬೇಕು. ಧರ್ಮಾದಿಗಳು ಪ್ರತ್ಯಕ್ಷ ಯೋಗ್ಯತಾ ಇಲ್ಲ, ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಇಲ್ಲ. ಸುಖ ದುಃಖಗಳಲ್ಲಿ ಪ್ರತ್ಯಕ್ಷ ಆಗಲಿಕ್ಕೆ ಯೋಗ್ಯತಾ ಐತಿ. ಹಿಂಗೆ ಎಲ್ಲರೂ ಅಂಗೀಕರಣೀಯ ಅಂದ್ರೆ ಒಪ್ಪಲ್ಪಟ್ಟಂತ ಇರುತ್ತದೆ. ಈ ರೀತಿ ಸೆ ಪ್ರತ್ಯಕ್ಷ ಯೋಗ್ಯ ವಸ್ತು का प्रमाता से वर्तमान संबंध होवे ತಾ ಪ್ರತ್ಯಕ್ಷ ಜ್ಞಾನ ಹೋವೇ. ಅದು ಏನಂತದ? ಪ್ರತ್ಯಕ್ಷ ಜ್ಞಾನ. ಮ್ಯಾಲ ಏನು ಕೊಟ್ಟರು ಕೌಶ ಮಾಡಿ ಪ್ರಮಾತಾ ಸೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯ ಪ್ರತ್ಯಕ್ಷ ಕೈಯೇ. ಪ್ರಮಾತಾ ಸೆ ವರ್ತಮಾನ ಸಂಬಂಧಿ ಯೋಗ್ಯ ವಿಷಯ ಕಾ ಜ್ಞಾನ ಪ್ರತ್ಯಕ್ಷ ಜ್ಞಾನ ಕೈಯೇ ಹೇ. ಅದಲ್ಲ, ಅದೇ ತಾಳು ಹೇಳಿದ್ರು ಅವರು. ಈ ರೀತಿಯಿಂದ ಪ್ರತ್ಯಕ್ಷ ಯೋಗ್ಯ ವಸ್ತು
ಪ್ರತ್ಯಕ್ಷ ಯೋಗ್ಯ ವಸ್ತುಂದು ಪ್ರಮಾದದೊಡನೆ ವರ್ತಮಾನ ಸಂಬಂಧ ಇರಬೇಕು, ಅಲ್ಲಿ ಪ್ರತ್ಯಕ್ಷ ಜ್ಞಾನ ಅಂತ ಅನ್ರಿ ಅಂತ ಹೇಳಿ.